ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ರೂಪಾ ಚಂದ್ರು. ಇತ್ತೀಚೆಗೆ ಅತಿ ವೇಗವಾಗಿ ಬೆಳೀತಾ ಇರುವಂತಹ ತಂತ್ರಜ್ಞಾನವೆಂದರೆ ಅದು ಕೃತಕ ಮತ್ತೆ ಬುದ್ಧಿ, ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಎಐ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಣ ಆಗಿರ್ಬೋದು, ಮಾಧ್ಯಮ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅತಿ ತ್ವರಿತ ವೇಗದಲ್ಲಿ ಬೆಳವಣಿಗೆಯನ್ನ ಕಾಣ್ತಾ ಇರುವಂತದ್ದು. ಇತ್ತೀಚೆಗೆ ಯುವ ಪೀಳಿಗೆಯಲ್ಲೂ ಕೂಡ ಉದ್ಯೋಗಾವಕಾಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ, ಮುಂದಿನ ದಿನಗಳಲ್ಲಿ ಇದರಿಂದ ಉಪಯೋಗ ಆಗುವಂತಹ ಉದ್ಯೋಗಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆ ಮಾಹಿತಿಯನ್ನ ಕಲೆ ಹಾಕಬೇಕು, ಇದೆಲ್ಲದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತನಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಈ ಎಐ ಅಂದ್ರೇನು, ಅದರಿಂದ ಯಾವೆಲ್ಲ ರೀತಿ ಉಪಯೋಗ ಆಗುತ್ತೆ, ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನು ಮುಂದಿನ 5 ವರ್ಷಗಳಾಗಿರ್ಬೋದು, ಹಾಗೆ ಮುಂದುವರಿತಾ ಇರುವಂತಹ ನಮ್ಮ ರಾಷ್ಟ್ರದಲ್ಲಿ ಈ ಎಐ ಇಂದ ಯಾವೆಲ್ಲ ರೀತಿ ಉದ್ಯೋಗಾವಕಾಶಗಳು ಕಲ್ಪಿಸ್ಕೊಂಡು ಬರ್ತವೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾತಾಡ್ತಾ ಹೋಗೋಣ. ನನ್ನೊಟ್ಟಿಗೆ ಇದ್ದಾರೆ ಮಾಜಿ ಉಪಕುಲಪತಿಗಳು ಹಾಗೆ ಪ್ರಾಂಶುಪಾಲರು ಆಗಿದ್ದಂತಹ ಕೆ.ಆರ್. ವೇಣುಗೋಪಾಲ್ ಸರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ, ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ನೋಡಿ, ಈ ಹಿಂದೆ ಕೂಡ ಸಿಇಟಿ ಪರೀಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ವೇಣುಗೋಪಾಲ್ ಕೆ.ಆರ್. ಸರ್ ಅವರು ಸಾಕಷ್ಟು ಮಾಹಿತಿಯನ್ನ ನಮ್ಮ ವಾಹಿನಿಯ ಮುಖಾಂತರವಾಗಿ ಹಂಚಿಕೊಂಡಿದ್ರು. ಸಾಕಷ್ಟು ವಿದ್ಯಾರ್ಥಿಗಳಾಗಿರ್ಬೋದು, ಅದರ ಜೊತೆಗೆ ಸಿಇಟಿ ಪರೀಕ್ಷೆ ಬರೆಯುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯ ಕಲೆ ಹಾಕುವಾಗಿ ಒಂದಷ್ಟು ವಿಚಾರಗಳನ್ನ ಇಲ್ಲಿಂದನೇ ಕೂಡ ತಿಳಿಸ್ಕೊಟ್ಟಿದ್ರು. ಈಗ ಎಐ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು 47 ವರ್ಷಗಳಿಂದಲೂ ಕೂಡ ಇದೇ ವಿಚಾರವಾಗಿ ಬೋಧನೆಯನ್ನ ಮಾಡ್ಕೊಂಡು ಬರ್ತಿದ್ದಾರೆ, ಇದೇ ಕೆಲಸವನ್ನ ಮಾಡ್ಕೊಂಡು ಬಂದಿರುವಂತದ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಹೊರಹೊಮ್ಮಿರುವಂತದ್ದು. ಸೊ ಇವರಿಗಿಂತ ಉತ್ತಮವಾಗಿ ಮಾರ್ಗದರ್ಶಕರು ಇನ್ಯಾರು ಸಿಗೋದಿಲ್ಲ. ಹಾಗಾಗಿ ಒಂದಷ್ಟು ಮಾಹಿತಿಯನ್ನು ಮಾತಾಡ್ತಾ ಹೋಗೋಣ. ಸರ್, ಮೊದಲಿಗೆ ಸಾಕಷ್ಟು ಜನರು ಈಗಾಗಲೇ ಎಐ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಅದಕ್ಕೆ ಹೊಂದ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ ಸರ್. ಕೃತಕ ಬುದ್ಧಿ ಮತ್ತೆ ಅನ್ನುವಂತಹ ವಿಚಾರವಾಗಿ ಸಾಕಷ್ಟು ಜನಕ್ಕೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ. ಹಾಗಾದ್ರೆ ಏನು ಸರ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ? ಕೃತಿಕ ಬುದ್ಧಿಮತ್ತೆ ಹೌದು. ಇದು ಕೇಳಿದಾಗ ಎಲ್ಲರೂ ಒಂಥರ ABCD ಇಲ್ವಾ, ಮನೆಯಲ್ಲಿ ಪಾಠ ಕಲಿಸ್ತಾರೆ. ತಾಯಂದರು, ಮಹಿಳೆ, ಅಮ್ಮ ಮಗುಗೆ ಪಾಠ ಕಲಿಸ್ತಾರೆ. ಮೊದಲನೆಯ ಗುರು ತಾಯಿ. ಹೌದು. ತಾಯಿ ಮಗುಗೆ ಅಪ್ಪ, ಅಮ್ಮ, ಅಜ್ಜ, ಅಜ್ಜಿ ಅಂತ ಈ ಥರ ಪಾಠ ಕಲಿಸ್ತಾ ಹೋಗ್ತಾ ಇರುತ್ತೆ ಆ ಮಗುಗೆ, ಶಿಶುವಿಗೆ. ಈಗ ಪ್ರಸ್ತುತ ಕಾಲದಲ್ಲಿ ತಾಯಿ ಈಗ AI ಕಲಿಸ್ಬೇಕಾಗಿರುತ್ತೆ ಮಗುಗೆ. ಓಕೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ. ಈ ಕೃತಕ ಬುದ್ಧಿಮತ್ತೆ ಅಂತ ಹೇಳಿದಾಗ ಎಲ್ಲರೂ ಅದ್ರ ಬಗ್ಗೆ ಇದು ಏನಿದು, ಇಷ್ಟು ಅಬ್ಬರ ಪ್ರಚಾರ ಯಾಕಿದೆ? ಎಲ್ಲರೂ ಈ ಕೃತಿಕ ಬುದ್ಧಿಮತ್ತೆ ಅಂತಲೇ ಒಂದು ಪ್ರತಿ ದಿವಸ ಪ್ರತಿ ನಿಮಿಷ ಅದು ಇಲ್ಲದೆ ಅವ್ರ ಜೀವನ ಸಾಗಲ್ಲ ಈಗ. ಹೌದು. ಸೊ ನನಗೆ ವಿಶ್ವೇಶ್ವರಯ್ಯ ಕಾಲೇಜಿನಲ್ಲಿ ಇದ್ದಾಗ ನಾನು ಈಗ 47 ವರ್ಷ ಪಾಠ ಮಾಡಿದ್ದೇನೆ. ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಾವೀಗೇನು ಕೃತಿಕ ಬುದ್ಧಿಮತ್ತೆ ಅಂತ ಹೇಳ್ತೀವಿ, ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿದ್ದೀನಿ. ಅಂತಾರಾಷ್ಟ್ರೀಯ ಸಂಸ್ಥೆಗಳು ಈ ಕೃತಿಕ ಬುದ್ಧಿಮತ್ತೆ ಒಂದರ ಅದಕ್ಕೆ ಡೆಫಿನಿಷನ್ ಏನು ಹೇಳ್ತಾರೆ ಅಂದರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ is a branch of science that emulates human, ಅಂದರೆ ಮನುಷ್ಯರ ಗುಣಗಳು ಏನಿದೆ 5 ಗುಣಗಳು, ಬೌದ್ಧಿಕ ಗುಣಗಳು ಅಂದರೆ ಥಿಂಕಿಂಗ್, ಯೋಚನೆ, ಪರ್ಸೀವಿಂಗ್ ಅಂದರೆ ಆ ಸನ್ನಿವೇಶದಲ್ಲಿ ನಾವು ಏನು 5 ನಮ್ಮ ಸೆನ್ಸಾರ್ಸ್ ಥರ ಇದೆ, ಕಣ್ಣು, ಮೂಗು, ಕಿವಿ, ಮಾತು, ಈ 5 ಗುಣಗಳನ್ನು ಪರ್ಸೂವಿಂಗ್ ಅಂತ ಹೇಳ್ತೀವಿ. ಮೂರನೇದು ಕಲಿಕೆ, ಲರ್ನಿಂಗ್. ನಾಲ್ಕನೇದು
ಪರಿಹಾರ, ಸಮಸ್ಯೆಗೆ ಪರಿಹಾರ ಹುಡುಕೋದು, ಪ್ರಾಬ್ಲಮ್ ಸಾಲ್ವಿಂಗ್. 5ನೇದು ಡಿಸಿಷನ್ ಮೇಕಿಂಗ್, ನಿರ್ಧಾರ. ಈ ಕಾಗ್ನಿಟಿವ್ ಎಬಿಲಿಟೀಸ್ ಅಂತ ಹೇಳ್ತೀವಿ. ಮನುಷ್ಯನಲ್ಲಿ ಏನು ಈ ಬುದ್ಧಿವಂತಿಕೆ ಅಂದರೆ ಇಂಟೆಲಿಜೆನ್ಸ್ ಇದೆ, ಅದು 5 ಗುಣಗಳ ಮೂಲಕ ನಾವು ಅವ್ರನ್ನ ಉಲ್ಲೇಖ ಮಾಡ್ತೀವಿ ಒಂದು ಮನುಷ್ಯನಲ್ಲಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಅದೇ 5 ವಿಷಯಗಳ ಗುಣಗಳಲ್ಲಿ ಅದನ್ನು ಉಲ್ಲೇಖ ಮಾಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಏನು ಹೇಳುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಥಿಂಕಿಂಗ್, ಪರ್ಸ್ಯೂವಿಂಗ್, ಲರ್ನಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಡಿಸಿಷನ್ ಮೇಕಿಂಗ್. ಈ 5 ಅಂಶಗಳು ಮನುಷ್ಯನಲ್ಲಿ ಏನಿದೆ, ಆ ಬೌದ್ಧಿಕ ಗುಣಗಳು, ಅದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕನೂ ನಾವು ಇವತ್ತು ಕಾಣಬಹುದು ಅಂತ ಹೇಳಿ ಅಂತಾರಾಷ್ಟ್ರೀಯ ಮೋಸ್ಟ್ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಷನ್ ಯೂನಿಯನ್ ಅವ್ರನ್ನ ಅದು ಡಿಫೈನ್ ಮಾಡಿದ್ದಾರೆ. ಇದು ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೀವಿ. ಓಕೆ ಸರ್, ಈಗ ಕೃತಕ ಬುದ್ಧಿಮತ್ತೆ ಇದು ಪ್ರತಿಯೊಂದು ಉದ್ಯಮದಲ್ಲೂ ಕೂಡ ಬದಲಾಗ್ತಾ ಇದೆ ಸರ್. ಈಗ ಪ್ರತಿಯೊಬ್ಬ ವಿದ್ಯಾರ್ಥಿ ಅಂದರೆ SSLC ಆಗಿರ್ಬೋದು, PUC ಆಗಿರ್ಬೋದು, ಕಲಾ ವಿಭಾಗ, ವಾಣಿಜ್ಯ ವಿಭಾಗ, ವಿಜ್ಞಾನ ವಿಭಾಗ, ಎಂಜಿನಿಯರಿಂಗ್ ಇದು ಓದಿದ್ರೂ ಕೂಡ ಈ AI ಅನ್ನುವಂಥದ್ದನ್ನು ನಾವು ಕಲಿಲೇಬೇಕಾ? ಯಾಕೆ ಕಲಿಬೇಕು? ನನ್ನ ಮೊದಲನೇ ಪ್ರಶ್ನೆಗೆ ಉತ್ತರ ಇತ್ತಲ್ಲ, ಉತ್ತರ ಏನು ಕೊಟ್ಟೆ? ಮಗು ಹುಟ್ಟಿದಾಗಿಂದ ಕಲಿಬೇಕೀಗ. ಓಕೆ, ಇಟ್ ಈಸ್ ನಾಟ್ ಜಸ್ಟ್ ABCD. ಈಗ AI ಆ್ಯಂಡ್ AI ಓನ್ಲಿ. ಸೊ 4ನೇ ತರಗತಿಯಿಂದ ಮಕ್ಕಳು ಈಗ AI ಕಲಿತಾ ಇದ್ದಾರೆ. ಚೈನಾನಲ್ಲಿ 4ನೇ ತರಗತಿನಲ್ಲಿ ಬಂದ್ಬಿಟ್ಟಿದೆ ಕೃತಕ ಬುದ್ಧಿಮತ್ತೆ. ನಮ್ಮ ದೇಶದಲ್ಲಿ ಈಗ ಹೈಸ್ಕೂಲ್ನಲ್ಲಿ ಇಟ್ಟಿದ್ದಾರೆ ಅದನ್ನು. ನೀವು SSLC ಆ್ಯಂಡ್ PUC ಅಂತ ಹೇಳಿದಾಗ ಅದಕ್ಕಿಂತ ಹಿಂದೆನೇ ಮಕ್ಕಳೀಗ ಮೊಬೈಲ್ ನೋಡ್ತಾ ಇದ್ರು, ಚಿಕ್ಕ ಮಕ್ಕಳು. ಈಗ ಅವರು AI ಬಗ್ಗೆ ಅವರು ಅದನ್ನಲ್ಲಿ ಮೊಬೈಲ್ನಲ್ಲಿ ಮಾತಾಡ್ತಾ ಇದ್ದಾಗ ದೇ ಆರ್ ಇಂಟ್ರ್ಯಾಕ್ಟಿಂಗ್ ವಿತ್ AI. ಮೊದಲು ಒಂದು ಕ್ಯಾಮ್ರಾ ಜೊತೆ ಇಂಟ್ರ್ಯಾಕ್ಟ್ ಆಗ್ತಾಯಿದ್ರು, ಈ ಕ್ಯಾಮ್ರಾ ಬದಲು AI ಕ್ಯಾಮ್ರಾ. ಪರ್ಸ್ಯೂವಿಂಗ್ ಅಂದರೆ AI ತನ್ನ ಕ್ಯಾಮರಾಯಿಂದ, ತನ್ನ ಸೆನ್ಸಾರಿಂದ, ತನ್ನ ಮೈಕ್ರೋಫೋನಿಂದ ಏನು ನಾವು ಪರ್ಸ್ಯೂವಿಂಗ್ ಅಂತೀವಿ ಅದು ಚಿಕ್ಕ ಮಗುಗೂ ಸಿಗ್ತಾ ಇದೆ. ಈಗ ತಾಯಂದ್ರೆ ಅದಕ್ಕೆ ಕೊಡ್ತಾ ಇದ್ದಾರೆ. ತಾಯಂದ್ರೆ ಗೊತ್ತಿಲ್ಲ ಅವರು AI ಕಲಿಸ್ತಾ ಇದ್ದಾರೆ ಮಗುಗೆ ಅಂತ, ಆದರೆ ಕಲಿಸ್ತಾ ಇದ್ದಾರೆ. ಸೊ ಇದು SSLC, PUC, ಇಂಜಿನಿಯರಿಂಗ್, ಮೆಡಿಕಲ್ ಅವರು ಇದಿಲ್ಲ. AIನ ಪ್ರತಿಯೊಬ್ಬರು, ಪ್ರತಿ ಮನುಷ್ಯನು, ಪ್ರತಿ ಜೀವಿನೂ ಅದನ್ನು ಬಳಸ್ಕೊಳ್ಬೇಕು. ಸೊ ಅದು ಯಾವುದಕ್ಕೂ ಸೀಮಿತ ಇಲ್ಲ. ಜಸ್ಟ್ ಇಟ್ ಈಸ್ ನಾಟ್ ಒನ್ ಕಂಪಾರ್ಟ್ಮೆಂಟ್ನಲ್ಲಿಲ್ಲ, ಸರ್ವವ್ಯಾಪ್ತಿ. ದೇವ್ರು ಹೆಂಗಿದ್ದಾನೆ ನಮ್ಮ ಕಣ್ಣಲ್ಲಿ, ಕಣ್ಣು ಮುಂದೆ ಓಕೆ ದೇವ್ರಿದ್ದಾನೆ, ಎಲ್ಲ ಕಡೆಯೂ ಇದ್ದಾನೆ ಅಂತ ಹೇಳ್ತೀವಿ. AI ನಮ್ಮ ಅಕ್ಕಪಕ್ಕ ಎಲ್ಲ ನಮ್ಮ ಸನ್ನಿವೇಶದ ಎನ್ವಿರಾನ್ಮೆಂಟ್ ಏನು ಎಲ್ಲಿದೆ ಎಲ್ಲ AI ಎನ್ವಿರಾನ್ಮೆಂಟ್ನಲ್ಲಿ ನಾವು ನಮ್ಮ ಜೀವನ ಸಾಗಿಸ್ತಾ ಇದ್ದೀವಿ, ನಡೀತಾ ಇದೆ. ಸೊ SSLC, PUC ಮಾತ್ರ ಅಲ್ಲ, ಮಕ್ಕಳಿಂದ, ಶಿಶುವಿಂದ, 1 ವಯಸ್ಸು ಮಗುವಿಂದ ಅದು AIನಲ್ಲಿ ಬಳಕೆ ಮಾಡುತ್ತೆ. ಅದು AI ಉಪಯೋಗ ಆಗುತ್ತೆ. ಅಲ್ಲಿ ಮನೆ ಹೊರಗಡೆ, ಮನೆ ಒಳಗೆ ಎಲ್ಲರೂ AI ಕಲಿತಾರೆ. ಸೊ ಇದು ಜಸ್ಟ್ ಪಾಠಶಾಲೆದಲ್ಲಿ ಇಲ್ಲ ಸ್ಕೂಲ್ ಇಲ್ಲ ಕಾಲೇಜ್ನಲ್ಲಿ ಕಲಿಯೋದಲ್ಲ, ಇದು ಎಲ್ಲ ಅವರ ಜೀವನದಲ್ಲಿ ಕಲಿಯೋ ವಿದ್ಯೆ. ಇದು ಅಕ್ಷರಗಳು ಹೆಂಗೆ ಕಲಿತೀವಿ ನಾವು, ಅದೇ ರೀತಿ ನಾವು AI ಕಲಿಬೇಕಾದ ಒಂದು ಪರಿಸ್ಥಿತಿ ಈಗ ಬಂದಿದೆ. ಅದರ ಪ್ರಭಾವ ಭಾಳ ಗಂಭೀರವಾಗಿದೆ, ಭಾಳ ಆಳವಾಗಿದೆ ಈ ಸಿವಿಲೈಸೇಷನ್. ಸೊ ವಿತೌಟ್ AI ದೇರ್ ಇಸ್ ನೋ ಹ್ಯೂಮನ್ ಸಿವಿಲೈಸೇಷನ್. ಸೊ ಆ ಪರಿಸ್ಥಿತಿಗೆ ನಾವು ಈಗ ಬಂದಿದೆ. ಓಕೆ
ಸರ್, ಅನೇಕ ಜನರಲ್ಲಿ ನೀವು ಹೇಳಿದ ಮಟ್ಟಿಗೆ ಅನೇಕ ಜನರಲ್ಲಿ ಈಗಾಗಲೇ ಭಯ ಕಾಡ್ತಾ ಇದೆ ಸರ್. ಈ AI ಬಂದಾದ್ಮೇಲೆ ನಮ್ಮ ವೃತ್ತಿಯಲ್ಲಿ ಬದಲಾವಣೆ ಆಗಿ ಹೋಗುತ್ತೆ. ಸರ್, ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಯಾವ್ಯಾವ ವೃತ್ತಿಯಲ್ಲಿ ಅಪಾಯ ಇದೆ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ, ಅಂದರೆ ಮುಂದುವರಿತಾ ಇರುವಂತಹ ಈ ವರ್ಷಗಳಲ್ಲಿ ಲೆಕ್ಕ ಹಾಕೊಳ್ತಾ ಹೋದ್ರೆ ಸರ್, ಯಾವ ವೃತ್ತಿಗಳಲ್ಲಿ ಹೆಚ್ಚಿನ ಬೇಡಿಕೆಯನ್ನು ನಾವು ಕಾಣಬಹುದಾಗಿದೆ ಸರ್? ಓಕೆ, ನಾನು ಹಾಂ, ಪ್ರತಿಯೊಂದು ವಿಷಯದಲ್ಲೂ AI ಬದಲಾವಣೆ ಆಗ್ತಾ ಇದೆ. ಓಕೆ. ಉದ್ಯೋಗ ಇರ್ಬೋದು, ನಮ್ಮ ನಡವಳಿಕೆ ಇರ್ಬೋದು, ನಮ್ಮ ಆಚಾರ ವಿಚಾರಗಳಿರ್ಬೋದು, ನಮ್ಮ ಬುದ್ಧಿಶಕ್ತಿಯೂ ಇರ್ಬೋದು, ನಾವು ಯಾವ ಥರ ಯೋಚನೆ ಮಾಡ್ತೀವಿ, ಯಾವ ಥರ ಕಲ್ಪನೆ ಮಾಡ್ತೀವಿ, ಯಾವ ಥರ ನಾವು ನಿತ್ಯ ಜೀವನದಲ್ಲಿ ನಡ್ಕೊಳ್ತೀವಿ, ಅದೆಲ್ಲ ಇಸ್ AI ಕಂಟ್ರೋಲ್ಡ್. ನಾವು ಓಕೆ. ನಮ್ಗೆ ಗೊತ್ತಿರಲ್ಲ ಇದು, ನಾವು AI ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂತ ಈಗಲಿಂದನೇ ಗೊತ್ತಿಲ್ಲ. ಶುರುವಾಗಿ ಹೋಗ್ಬಿಟ್ಟಿದೆ. ಈಗ ಅದು ಅದು ಇದೆ ಆಲ್ರೆಡಿ ನಮ್ಮಲ್ಲಿ ಅದು ಬಂದುಬಿಟ್ಟಿದೆ. ಹೊಂದ್ಕೊಂಡು ಹೋಗ್ಬಿಡ್ತಿದೆ. ಅದು ಬಂದುಬಿಟ್ಟಿದೆ. ಓಕೆ. ಸೊ ಯಾವ ಥರ ಜಾಬ್ ಸಿಕ್ಕುತ್ತೆ ಮುಂದಕ್ಕೆ, ಹೌದು. ಯಾವ ಥರ ಜಾಬ್ ಕಳ್ಕೊಳ್ತೀವಿ ನಾವು, ಯಾವ ವೃತ್ತಿ ಭಾಳ ಮುಂದುವರಿಯುತ್ತೆ, ಇದೆಲ್ಲ ಹೇಳಿದಾಗ ನಮಗೆ ಒಂಥರ ಗಾಬರಿನೂ ಉಂಟಾಗುತ್ತೆ. ಖಂಡಿತ ಖಂಡಿತ ಸರ್. ಯಾಕಂದರೆ ಈಗ ಉದಾಹರಣೆಗೆ ನೀವು ತಗೊಳ್ಳಿ, ಒಂದು ಟೈಪಿಸ್ಟ್ ಇದ್ದರು. ಓಕೆ. ಟೈಪಿಸ್ಟ್ ಒಂದು ಟೈಪ್ ರೈಟರ್ ಇಟ್ಕೊಂಡಿದ್ರು. ಗಣಕಯಂತ್ರ ಬಂದಾಗ, ಕಂಪ್ಯೂಟರ್ ಯಂತ್ರ ಬಂದಾಗ, ಇನ್ನು ಟೈಪಿಸ್ಟ್ಗೆ ಕೆಲಸವೇ ಇರಲ್ಲ ಅಂತ ಹೇಳ್ತಾ ಇದ್ರು. ಹೌದು. ಸೊ ಇತಿಹಾಸ ಏನು ಹೇಳ್ತಾ ಇದೆ ನಮಗೆ? ಇತಿಹಾಸ ಏನು ಹೇಳ್ತಾ ಇದೆ? ಒಂದಿಲ್ಲ ಒಂದು ರೀತಿಯಲ್ಲಿ ಈ ಮಾನವನು ಬದಲಾಗ್ತಾನೆ. ಅಡಾಪ್ಟೇಷನ್, ಪರಿವರ್ತನೆ ಆಗುತ್ತೆ. ಅವರ ಜೀವನ ಪರಿವರ್ತನೆ ಆಗುತ್ತೆ, ಅವರ ಶೈಲಿ ಪರಿವರ್ತನೆ ಆಗುತ್ತೆ, ಅವ್ರ ನಡವಳಿಕೆ ಪರಿವರ್ತನೆ ಆಗುತ್ತೆ, ಎಲ್ಲವೂ ಬದಲಾವಣೆ. ಆಚಾರ ವಿಚಾರ ಪರಿವರ್ತನೆ ಆಗುತ್ತೆ. ಸೊ ನೀವು ಈಗ ಕೇಳ್ತಾ ಇರೋದು ಪ್ರಶ್ನೆ ಉದ್ಯೋಗ. ಎಸ್. ಇತಿಹಾಸ ಹೇಳುತ್ತೆ ಉದ್ಯೋಗ ಇದ್ದೇ ಇದೆ. ಸಾವಿರಾರು ವರ್ಷಗಳಿಂದ ಉದ್ಯೋಗ ಇದ್ದೇ ಇದೆ ಮನುಷ್ಯನಿಗೆ. ಒಂದಿಲ್ಲ ಒಂದು ರೀತಿ ಉದ್ಯೋಗ ಇದೆ. ನಾನು ಹೇಳಿದ್ನಲ್ಲ ಉದಾಹರಣೆಗೆ, ಈ ಟೈಪಿಸ್ಟು, ಟೈಪ್ ರೈಟರ್ ಹೋಯಿತು, ಕಂಪ್ಯೂಟರ್ ಬಂತು. ಕಂಪ್ಯೂಟರ್ ಜೊತೆ ಈಗ ಕಂಪ್ಯೂಟರ್ ಇನ್ನೂ ಹೋಗಿಲ್ಲ, ಕಂಪ್ಯೂಟರ್ ಬಳಸ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಾಫ್ಟ್ವೇರ್, ಕಂಪ್ಯೂಟರ್ ಒಂದು ಯಂತ್ರ. ಅದ್ರಲ್ಲಿ ಏನು ಸಾಫ್ಟ್ವೇರ್ ಇತ್ತು ಅದು ಬದಲಾವಣೆ ಆಗಿದೆ. ಈಗ ಇನ್ನೂ ಪ್ರಗತಿ ಆಗಿದೆ. ಆ ಪ್ರಗತಿ ಆಗಿರೋ ಸಾಫ್ಟ್ವೇರ್ ನಾವು ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಉದಾಹರಣೆ ಕೊಡ್ತೀನಿ. ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಇದ್ರು. ಈಗ ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಇಲ್ವಾ? ಇದ್ದಾರೆ. ಅಕೌಂಟೆಂಟ್ ಇಲ್ವಾ? ಇದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಇದ್ದಾರಾ? ಇದ್ದಾರೆ. ಬ್ಯಾಂಕ್ ಮ್ಯಾನೇಜರ್ ಜೊತೆ ATM ಇದೆ, ಕ್ಯಾಶ್ ಕ್ರೆಡಿಟ್ ಕಾರ್ಡು ಇದೆ, ಡೆಬಿಟ್ ಕಾರ್ಡ್ ಇದೆ, ಕ್ರಿಪ್ಟೋ ಕರೆನ್ಸಿ ಇದೆ. ಸೊ ಈ ಬ್ಯಾಂಕಿಂಗ್ ವ್ಯವಸ್ಥೆನಲ್ಲಿ ಬೇರೆ ಬದಲಾವಣೆಗಳು ಬಂದ್ರೂ ಮನುಷ್ಯನಿಗೆ ಕೆಲಸ ಇದ್ದೇ ಇದೆ. ಬ್ಯಾಂಕ್ ಎಂಪ್ಲಾಯೀಸ್ ಇದ್ದೇ ಇದ್ದಾರೆ, ಡಾಟಾ ಎಂಟ್ರಿ ಆಪರೇಟರ್ ಇದ್ದಾರೆ, ಟೈಪಿಸ್ಟ್ಗಳಿದ್ದಾರೆ, ಸೆಕ್ರೆಟರೀಸ್ ಇದ್ದಾರೆ. ಬಟ್ ಇವ್ರ ಕೆಲಸ ಹೋಗ್ಬಿಡುತ್ತಾ ಮುಂದಕ್ಕೆ, ಇಲ್ಲ ಬೇರೆ AI ಅವ್ರ ಕೆಲಸ ತೆಗೆದುಕೊಳ್ತಾ ಅಂತ ಹೇಳಿದಾಗ ಉದ್ಯೋಗದಲ್ಲಿ ಪರಿವರ್ತನೆ ಆಗುತ್ತೆ. AI ಬಳಕೆ ಮಾಡಿಕೊಂಡು ಕೆಲಸ ಉದ್ಯೋಗ ಇದ್ದೇ ಇರುತ್ತೆ. ಬಟ್ ಅದ್ರಲ್ಲಿ ಪರಿವರ್ತನೆ ಆಗುತ್ತೆ. ಆ ಪರಿವರ್ತನೆಯಿಂದ ಬೇರೆ ಥರ ಉದ್ಯೋಗ, ಅದೇ ಎಂಪ್ಲಾಯ್ಮೆಂಟ್. ಈಗೇನು ಒಂಥರ ನಾನು ಒಂದು ಜೋಕ್ ಹೇಳ್ತಾ ಇದ್ದೆ. ಒಂದು ಮಹಿಳೆ ಕೆಲ್ಸಕ್ಕೆ ಹೋದಾಗ ಕೆಲಸದಲ್ಲಿ ಇಂಟರ್ವ್ಯೂ ಮಾಡಿದ್ರು. ಏನು ಕೆಲಸ ಮಾಡಿದೆ? ನಾವು ಏನು ಕೆಲಸ ಮಾಡ್ತಾ ಇಲ್ಲ ಮನೆ ಇದು ಹೌಸ್ ವೈಫ್ ಅಂತ. ಆಗ ಇಲ್ಲಮ್ಮ ಏನು ಕೆಲಸ ಮಾಡ್ತಾ ಇದೆಯಾ? ಸೊ ಆ ಮಹಿಳೆ ಯೋಚನೆ ಮಾಡ್ತು, ನಾನು ಚೈಲ್ಡ್ ನ್ಯೂಟ್ರಿಷನ್ ಸ್ಪೆಷಲಿಸ್ಟ್ ಅಂತ.
ಚೈಲ್ಡ್ ನ್ಯೂಟ್ರಿಷನ್ ಸ್ಪೆಷಲಿಸ್ಟ್ ಅಂದಾಗ ಇವ್ರು ಯು ಆರ್ ಚೈಲ್ಡ್ ನ್ಯೂಟ್ರಿಷನ್ ಸ್ಪೆಷಲಿಸ್ಟ್ ಏನಂತೆ ಮನೆ ಕುಕ್ಕಿಂಗ್ ಮಾಡೋದು, ಮನೆ ಮಗುನ ನೋಡ್ಕೊಳ್ಳೋದು, ಅದಕ್ಕೆ ಚೈಲ್ಡ್ ನ್ಯೂಟ್ರಿ ಅಂತ ನಾವು ಅದೇ ಕೆಲಸಗಳು ಮಾಡ್ತಾ ಇರ್ತೀವಿ. ಬೇರೆ ಬೇರೆ ಅದಕ್ಕೆ ನೋಮನ್ಕ್ಲೇಚರ್ ಪೊಸಿಷನ್ಸ್ ಹೇಳ್ತಾ ಇರ್ತೀವಿ. ಆಗ ಟೈಪಿಸ್ಟ್ ಅಂತ ಹೇಳ್ತಾ ಇದ್ವಿ, ಈಗ ಡಾಟಾ ಎಂಟ್ರಿ ಆಪರೇಟರ್ ಅಂತ ಹೇಳ್ತೀವಿ. ಆ ಡಾಟಾ ಎಂಟ್ರಿ ಆಪರೇಟರ್ ಮುಂದಕ್ಕೆ ಅವಶ್ಯಕತೆ ಇದಾ ಇಲ್ವಾ? ಈ ಡಾಟಾ ಎಂಟ್ರಿ ಆಪರೇಟರ್ ಈಗ ಡಾಟಾ ಲೇಬಲರ್ ಆಗಿಬಿಟ್ಟಿದ್ದಾರೆ. ಡಾಟಾ ಲೇಬಲಿಂಗ್ ಅಂದರೆ ಪ್ರತಿಯೊಂದು ವಸ್ತು, ಪ್ರತಿಯೊಂದು ಐಟಮ್, ಆ ಪ್ರತಿಯೊಂದು ವಸ್ತು ಒಂದು ಐಟಮ್ನ ಲೇಬಲ್ ಮಾಡಿ ಅದನ್ನು AI ಗೆ ಫೀಡ್ ಮಾಡಬೇಕು. ದೇ ಕಾಲ್ಡ್ ಡಾಟಾ ಲೇಬಲರ್ಸ್. ಆ ಡಾಟಾ ಲೇಬಲರ್ಸ್ಗೂ ಕೆಲಸ ಬಂದಿದೆ. ಈಗ ಡಾಟಾ ಎಂಟ್ರಿ ಆಪರೇಟರ್ಸ್ ಹೋದ್ರು, ಡಾಟಾ ಲೇಬಲರ್ಸ್ ಬಂದಿದ್ದಾರೆ. ಟೈಪಿಸ್ಟ್ ಇದ್ದರು, ಟೈಪಿಸ್ಟ್ನ ಡಾಟಾ ಎಂಟ್ರಿ ಆಪರೇಟರ್ ಅಂದ್ವಿ, ಡಾಟಾ ಎಂಟ್ರಿ ಆಪರೇಟರ್ಗೆ ಡಾಟಾ ಲೇಬಲರ್ ಅಂತ ಆಗಿದ್ವಿ. ಆಮೇಲೆ ಆ ಡಾಟಾ ಲೇಬಲರ್ ಮಾಡಿಬಿಟ್ರೆ ಸಾಕಾಗಲ್ವಾ? ಪರಿಣಿತಿ ಇರೋರು ಅಗ್ರಿಕಲ್ಚರಿಸ್ಟ್, ಈಗ ಅಗ್ರಿಕಲ್ಚರಿಸ್ಟ್ ಬೇಕಾಗಿದೆ ಅದನ್ನು ವೆರಿಫೈ ಮಾಡೋಕ್ಕೆ. ಅದು ಸರಿದಾ ಇಲ್ಲ ಅಂತ ವೆರಿಫೈ ಮಾಡಬೇಕಾಗಿಲ್ಲ. ಸೊ ಅವ್ರಿಗೂ ಕೆಲಸ ಸಿಕ್ಕಿದೆ. ರೇಡಿಯಾಲಜಿಸ್ಟ್, ಈಗ ನಾವು ಸಾವಿರಾರು ಲಕ್ಷಾಂತರ ಇಮೇಜಸ್ನ ಅಪ್ಲೋಡ್ ಮಾಡ್ತೀವಿ. ನಾವು ಅಪ್ಲೋಡ್ ಮಾಡಿದಾಗ ಅದನ್ನು ಡಾಟಾ ಎಂಟ್ರಿ ಆಪರೇಟರ್ ಎಂಟ್ರಿ ಮಾಡಿಬಿಡ್ತಾರೆ, ಡಾಟಾ ಲೇಬಲರ್. ಅದು ಸರಿದಾ ಇಲ್ವಾ ಅಂತ ಯಾರು ನೋಡಬೇಕು? ರೇಡಿಯಾಲಜಿಸ್ಟ್ ನೋಡಬೇಕು. ರೇಡಿಯಾಲಜಿಸ್ಟ್ ಹೇಳಬೇಕು ಅದು ಸರಿ ಇದೆ ಅಂತ. ಅಂದರೆ ನಮ್ಮ ಉದ್ಯೋಗ ಮಾರ್ಪಾಡಾಗುತ್ತೆ, ಬದಲಾವಣೆ ಆಗುತ್ತೆ. ಹೋಗಲ್ಲ, ಕಳ್ಕೊಳ್ಳಲ್ಲ, ಕೆಲಸಗಳು ಕಳ್ಕೊಳ್ಳಲ್ಲ. ಬಟ್ ಸಾಧಾರಣ ಕೆಲಸ, ಒಂಥರ ನೀವು ಲೆಟರ್ ಟೈಪಿಂಗ್ ಮಾಡಬೇಕು, ಒಂದು ಸೆಕ್ರೆಟ್ರಿ ಬೇಕಾಗಿದೆ. ಆ ಸೆಕ್ರೆಟ್ರಿ ಎಷ್ಟು ಸೆಕ್ರೆಟ್ರಿ ಬೇಕಾಗಿದೆ? ಮೊದಲು ಒಂದು 5 ಸೆಕ್ರೆಟ್ರಿ ಇಟ್ಕೊಂಡಿರ್ತೀರ, ಈಗ ಒಂದು ಸೆಕ್ರೆಟ್ರಿನೇ ಸಾಕೊಂತೀರ. ಇನ್ನು ಆ 4 ಸೆಕ್ರೆಟ್ರೀಸ್ಗೆ ಏನಾಗಬೇಕು? ಅವ್ರಿಗೆ ಬೇರೆ ಬೇರೆ ಕೆಲಸಗಳು ಇರುತ್ತೆ. ಒಬ್ಬರು ವೆರಿಫಿಕೇಷನ್ ಆಫೀಸರ್ ಅಂತ ಆಗ್ಬಿಡ್ತಾರೆ, ಇನ್ನೊಬ್ಬರು ಎಲ್ಲ ಸರಿ ಇದಾ ಕರೆಕ್ಟ್ ಟೈಮಿಗೆ ಟೈಮ್ ಮ್ಯಾನೇಜರ್ ಅಂತ ಒಬ್ರು ಕೊಟ್ಬಿಡ್ತಾರೆ. ಸೊ 5 ಜನದಲ್ಲಿ ಒಬ್ಬರು ಸೆಕ್ರೆಟ್ರಿ ಆಗಿರ್ತಾರೆ, ಇನ್ನು 4 ಜನ ಅವರ ಕೆಲಸ ಉದ್ಯೋಗ ಬದಲಾವಣೆ ಆಗುತ್ತೆ. ಈ AI-ಯಿಂದ ಕೆಲಸನೂ ಸೃಷ್ಟಿ ಆಗುತ್ತೆ, ಕೆಲಸ ಬದಲಾವಣೆ ಆಗುತ್ತೆ, ಕೆಲಸನೂ ಕಳ್ಕೊಳ್ತಾರೆ. ಅಂದರೆ 3 ಆಗುತ್ತೆ. ಕೆಲಸ ಸೃಷ್ಟಿ ಆಗುತ್ತೆ, ಕೆಲಸ ಬದಲಾವಣೆ ಆಗುತ್ತೆ, ಕೆಲಸ ಕಳ್ಕೊಳ್ತಾರೆ. ಯಾರು ಕೆಲಸ ಕಳ್ಕೊಳ್ಳೋರು? ಡಾಟಾ ಎಂಟ್ರಿ ಆಪರೇಟರ್ ಅಂತ ಹೇಳಿದೆ. ನಮಗೆ 1 ಲಕ್ಷ ಡಾಟಾ ಎಂಟ್ರಿ ಆಪರೇಟರ್ ಬೇಕಾದರೆ ಈಗ 50,000 ಡಾಟಾ ಲೇಬಲರ್ಸ್ ಬೇಕು. ಒಂದು ಅಡ್ಮಿನಿಸ್ಟ್ರೇಟರ್ಸ್, ಈ ಅಡ್ಮಿನಿಸ್ಟ್ರೇಟರ್ಸು ಕೆಲಸ ಇರುತ್ತಾ ಇಲ್ವೋ ಅವರಿಗೆ? ಅವ್ರ ಮಧ್ಯಸ್ಥರು. ಈ ಮಧ್ಯಸ್ಥ ಕೆಲಸ AI ಮಾಡುತ್ತೆ. ಸೊ ಅವರಿಗೆ ಯಾವ ಥರ ಕೆಲಸ ಸಿಕ್ಕುತ್ತೆ? ಆ ಕೆಲಸಗಳು ಸ್ವಲ್ಪ ರಿಸ್ಕಿ ಇರುತ್ತೆ. ಈಗ ಇನ್ನು ಯಾವ ಕೆಲಸ ನಮಗೆ ಸಿಗ್ಬೋದು? ಈ ಪ್ಲಂಬರ್ ಇದಾರಲ್ಲ, ಈ ಪ್ಲಂಬರು, ಮೆಕ್ಯಾನಿಕ್ಕು, ಎಲೆಕ್ಟ್ರಿಷಿಯನ್, ಇದು AI ಮೂಲಕ ಮಾಡೋಕ್ಕಾಗಲ್ಲ. ಅದೇ ರೀತಿ ಒಂದು ಕೇರ್ ಟೇಕರ್ ಹೆಲ್ತ್ ನಲ್ಲಿ ಫಿಸಿಯೋಥೆರಪಿಸ್ಟ್, ಇನ್ನೂ ಆ ಮಟ್ಟಕ್ಕೆ ನಾವು ಹೋಗಿಲ್ಲ. ಒಂದು ರೋಬೋಟ್ ಫಿಸಿಯೋಥೆರಪಿಸ್ಟ್ ಬಂದಿಲ್ಲ, ನರ್ಸಿಂಗ್ ಕೇರ್ ಬಂದಿಲ್ಲ. ಆಮೇಲೆ ಓಲ್ಡ್ ಏಜ್ ಕೇರ್ ಟೇಕರ್ಸ್ ಬಂದಿಲ್ಲ. ಸೊ ಅದಕ್ಕೆಲ್ಲ ಮುಂದಕ್ಕೆ ಬರುತ್ತೆ. ಅದು ಅಷ್ಟು ಪ್ರಭಾವ ಬೀರಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದಕ್ಕೆ, ರೋಬೋಟಿಕ್ಸ್ ಅದಕ್ಕೆಲ್ಲ ಬಂದಿರುತ್ತೆ. ಬಟ್ ಈಗ ಸದ್ಯಕ್ಕೆ ಇಂಥ ಜಾಬ್ಸ್ ಇನ್ನೂ ಉಳ್ಕೊಳ್ಳುತ್ತೆ. ಮತ್ತು ಒಂದು ಟೀಚರ್ ಅವ್ರ ಜಾಬ್ ಕಳ್ಕೊಳ್ತಾರೆ, ಒಂದು ಲಾಯರ್ ಜಾಬ್ ಕಳ್ಕೊಳ್ತಾರೆ, ಒಂದು ಡಾಕ್ಟರ್ ಅವ್ರ ಜಾಬು ಯಾವ ಥರ ಇರುತ್ತೆ, ಇಂಜಿನಿಯರ್ಗೆ ಜಾಬ್ ಯಾವ ಥರ ಇರುತ್ತೆ, ಬೇರೆ ಬೇರೆ ಥರ ಜಾಬ್ಸು ಸಿಕ್ಕುತ್ತೆ. ಈಗ ಸೈಬರ್ ಸೆಕ್ಯೂರಿಟಿ ಆಫೀಸರ್, AI ಪ್ರಾಡಕ್ಟ್ ಮ್ಯಾನೇಜರ್, ಬೇರೆ ಬೇರೆ ಹೆಸರಿನಲ್ಲಿ
ಉದ್ಯೋಗ ಸಿಗ್ತಾ ಇರುತ್ತೆ. ಬಟ್ ಅದನ್ನು ಎ ಐ ಬಳಸಿ ಪ್ರಯೋಗ ಮಾಡಿ ಆ ಉದ್ಯೋಗ ಇರುತ್ತೆ. ಅಲ್ಲ, ಇದ್ರ ಜೊತೆಗೆ ಸರ್ ಇನ್ನೊಂದು, ಈಗ ನೀವು ಹೇಳ್ತಾ ಇದ್ರಿ ಈಗ ಯಾವ ಉದ್ಯೋಗ ಸಿಗುತ್ತೆ ಅದು ಏನಂತ, ಬಟ್ ಮುಂದಿನ 5ರಿಂದ 10 ವರ್ಷಗಳಲ್ಲಿ ಸರ್, ಈಗ ಪದವಿ ಪಡೆದಂಥ ಎಷ್ಟೋ ಜನ ವಿದ್ಯಾರ್ಥಿಗಳು ಉದ್ಯೋಗಕ್ಕೋಸ್ಕರ ಅಲಿತಾ ಇರ್ತಾರೆ ಸರ್. ಆಗ ಈ ಎ ಐ ಅನ್ನುವಂಥದ್ದು ಈ ಪದವಿ ಪಡೆದಂಥ ವಿದ್ಯಾರ್ಥಿಗಳಿಗೇನೆ ಯಾವೆಲ್ಲ ರೀತಿಯ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದು ಅನ್ನುವಂಥದ್ದು ಕೂಡ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತಲ್ವಾ? ಇದು ಈಗ ಸ್ವಲ್ಪ ಗೊಂದಲ ಇರ್ಬೋದು. ಓಕೆ. ಬಟ್ ಆ ಮಗು ಬೆಳೀತಾ ಇದೆಯಲ್ಲ 2 ವರ್ಷದಿಂದ, ಅದು ಶಾಲೆಗೆ ಹೋಗಿ ಸ್ಕೂಲಿಗೆ ಬಂದು ಡಿಗ್ರಿ ಆಗೋತ್ತಿಗೆ ಅದು ಎ ಐ ಎನೇಬಲ್ಡ್ ವಿದ್ಯಾರ್ಥಿ ಆಗಿಬಿಡುತ್ತೆ. ಓಕೆ. ಯಾವುದೇ ವಿಷಯ ತಗೊಂಡ್ರು, ಯು ಮೈಟ್ ಬಿ ಎ ಕಾಮರ್ಸ್ ಸ್ಟೂಡೆಂಟ್, ಯು ಮೈಟ್ ಬಿ ಎ ಆರ್ಟ್ ಸ್ಟೂಡೆಂಟ್, ಯು ಮೈಟ್ ಬಿ ಎ ಪೇಂಟರ್, ಯು ಮೈಟ್ ಬಿ ಎ ಮ್ಯೂಸಿಷಿಯನ್, ಯಾವ ವಿಷಯ ತಗೊಂಡ್ರು, ಅದು ಯಾವ ಪದವೀಧರರು ತಗೊಂಡ್ರು ಅವರಿಗೆ ಎ ಐ ಉಪಯೋಗಿಸಲೇಬೇಕು, ಎ ಐ ಬಗ್ಗೆ ಕಲ್ತ್ಕೊಳ್ಳೇಬೇಕು, ಎ ಐ ಬಳಸ್ಕೊಳ್ಬೇಕು. ಬಟ್ ಅವರು ಕಲಿಯೋ ರೀತಿ, ನಾನು ಹೇಳಿದ್ನಲ್ಲ, ಚೈನಾನಲ್ಲಿ 4ನೇ ತರಗತಿಯಿಂದ ಕಲಿಸ್ತಾ ಇದ್ದಾರೆ. ನಮ್ಮ ಭಾರತದಲ್ಲಿ ಈಗ ಹೈಸ್ಕೂಲ್ನಲ್ಲಿ ಬಂದಿದೆ. ಸೊ ಮಕ್ಕಳು ಈಗ ಹೈಸ್ಕೂಲ್ನಲ್ಲಿ ಕಲಿತು ಈಗ ನಾನು ಪದವಿಯಲ್ಲಿ ನಾನು ಎ ಐ ಉಪಯೋಗ ಮಾಡ್ಕೊಳ್ಬೇಕಾ ಇಲ್ವಾ ಅಂತ ಹೇಳಿದಾಗ ಅವರು ಪ್ರಶ್ನೆನೇ ಬರಲ್ಲ. ಎಲ್ಲರೂ ಎ ಐ ಉಪಯೋಗ. ಈಗ ಕಾಮರ್ಸ್ ಸ್ಟೂಡೆಂಟು ಎ ಐ ಸಿಸ್ಟಮ್ ಫೈನಲಿಸ್ಟ್, ಸಿಸ್ಟಮ್ ಇದು ವಾಟ್ ಯು ಕಾಲ್ ಅಕೌಂಟೆಂಟ್ ಈಗ ಇರ್ತಾನೆ. ಅಕೌಂಟೆಂಟ್ ಕೆಲಸ ಕಲ್ತ್ಕೊಳ್ತಾನ ಇಲ್ಲ ಇರ್ತಾನ. ಈಗ ಕಾಮರ್ಸ್ ಗ್ರ್ಯಾಜುಯೇಟು ಬುಕ್ ಕೀಪಿಂಗ್, ಅಕೌಂಟೆನ್ಸಿ ಇದೆಲ್ಲ ಸಾಮಾನ್ಯವಾಗಿ ಮನುಷ್ಯರು ಮಾಡ್ತಾ ಇದ್ದಾರೆ. ಸಾಮಾನ್ಯ ಉದ್ಯೋಗವನ್ನು ಎ ಐ ಬಳಸಿಕೊಂಡು ಈಗ ಅಡ್ವಾನ್ಸ್ಡ್ ಅಕೌಂಟಿಂಗ್, ಅಡ್ವಾನ್ಸ್ಡ್ ಬುಕ್ ಕೀಪಿಂಗ್ ಅದೆಲ್ಲ ಎ ಐ ಮೂಲಕ ಮಾಡಿಸ್ತಾರೆ. ಅದಕ್ಕೊಂದು ಸೂಪರ್ವೈಸರ್ ಬೇಕು, ವೆರಿಫಿಕೇಷನ್ ಬೇಕು. ಸೊ ಈಗ ಎ ಐ ಆಧಾರಿತ ಶಿಕ್ಷಣ, ಎಲ್ಲರೂ ಎ ಐ ಆಧಾರಿತ ಶಿಕ್ಷಣ ಕಲಿಬೇಕು. ಯು ಮೈಟ್ ಬಿ ಎ ಡಾಕ್ಟರ್, ಯು ಮೈಟ್ ಬಿ ಎನ್ ಇಂಜಿನಿಯರ್, ಯು ಮೈಟ್ ಬಿ ಎ ಕಾಮರ್ಸ್ ಗ್ರ್ಯಾಜುಯೇಟ್, ಯು ಮೈಟ್ ಬಿ ಎನ್ ಆರ್ಟ್ಸ್ ಗ್ರ್ಯಾಜುಯೇಟ್, ಯು ಹ್ಯಾವ್ ಟು ಎ ಐ ಆಧಾರ ಶಿಕ್ಷಣ, ಎ ಐ ಆಧಾರಿತ ಉದ್ಯೋಗ, ಎ ಐ ಆಧಾರಿತ ಶಿಕ್ಷಣ. ಸೊ ಎರಡೂ ಇರಬೇಕು. ಈಗ ನೀವು ಮೊದಲಿಂದೇ ಕಲ್ತಿದ್ದು, ನಾನು ಹೇಳಿದ್ವಿ, ಈಗ ಮನೆಯಲ್ಲಿ ಎಲ್ಲರೂ ಬಳಸ್ತಾ ಇದ್ದಾರೆ, ಗೊತ್ತಿಲ್ಲ ಇದು ಎ ಐ ಅಂತ. ನೀವು ಕ್ಯಾಮ್ರಾ, ನಿಮ್ಮ ಕ್ಯಾಮ್ರಾ ಎ ಐ ಕ್ಯಾಮ್ರಾ, ಅದು ನೀವು ಏನು ಡಿಸ್ಟೆನ್ಸ್ ಫಿಕ್ಸ್ ಮಾಡಿದಾಗ ಅದು ಆಟೋಮೆಟಿಕ್ ಆಗಿ ಫೋಕಸ್ ಮಾಡ್ಕೊಳ್ತಾ ಇದೆ. ಸೊ ಅದು ನಾವು ಎ ಐ ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದೀವಿ ಅದಕ್ಕೆ. ಸೊ ಅಂಥ ಎಲ್ಲ ಯಂತ್ರಗಳಲ್ಲೂ ಎ ಐ ಬಂದಿದೆ ಈಗ. ಸೊ ನೀವು ಬಳಸ್ತಾ ಇಲ್ಲ ಅಂತ ನಿಮಗೆ ಅನಿಸ್ತಾ ಇದೆ ಅಷ್ಟೇ, ಆದರೆ ನಾವೆಲ್ಲ ಬಳಸ್ತಾ ಇದ್ದೀವಿ, ನಾವು ಅದ್ರಲ್ಲಿ ಶಿಕ್ಷಣ ಪಡಿತಾ ಇದ್ದೀವಿ. ಎವ್ರಿಬಡಿ, ನೀವು ಈಗ ವಾಟ್ಸಪ್ ಯೂಸ್ ಮಾಡ್ತೀರಾ, ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ, ಅದೆಲ್ಲ ಯೂಸ್ ಮಾಡ್ತೀರಾ. ಎ ಐ ಯೂಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಇಲ್ಲ ನಾವು ಯೂಸ್ ಮಾಡ್ತಾ ಇಲ್ಲ ಅಂತ. ಬಟ್ ಯು ಆರ್ ಯೂಸಿಂಗ್ ಎ ಐ, ಅಂದರೆ ಎ ಐ ಬಳಕೆ ಮಾಡ್ತಾ ಇದ್ದೀರಾ, ಬಟ್ ನಿಮಗೆ ಅದು ಇನ್ನೂ ಅರ್ಥ ಆಗಿಲ್ಲ ಅಷ್ಟೇ. ಸೊ ಯಾರು ಎಲ್ಲ ಪದವೀಧರರು ಯಾವುದೇ ವಿಷಯ ಇರ್ಬೋದು, ಬಟ್ ಅವರೆಲ್ಲ ಎ ಐ ಕಲಿತಾ ಇದ್ದಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಆ್ಯಂಡ್ ರಿಯಾಲಿಟಿ, ವಾಸ್ತವಿಕವಾಗಿ ಆ ಎನ್ವಿರಾನ್ಮೆಂಟ್ ಏನಿದೆ ಅದೆಲ್ಲ ಎ ಐ ಎನ್ವಿರಾನ್ಮೆಂಟೇ ಇದೆ. ಯು ಕೆನಾಟ್ ಗೋ ಅವೇ ಫ್ರಮ್ ಇಟ್. ನೀನು ಆದ್ಮೇಲೆ ನಾನು ಕಲಿತಾ ಇಲ್ಲ ಸರಿಯಾಗಿ ಅಂತ ಹೇಳಿ. ಸೊ ಅದಕ್ಕೆ ಒಂದು ಉದಾಹರಣೆ, ಎಲ್ಲರೂ ChatGPT ಯೂಸ್ ಮಾಡ್ತಾ ಇದ್ದಾರೆ. ಅವರು ChatGPT ಯೂಸ್ ಮಾಡಿದಾಗ ಎ ಐ ಕಲ್ತಿದ್ಯಾ ಇಲ್ಲ ಅಂತಾರೆ. ಇಲ್ಲ, ಎ ಐ ಸಿಸ್ಟಮ್ಸ್ನ ಜನರೇಟ್ ಮಾಡೋರು ಎ ಐ ಇಂಜಿನಿಯರ್ಸ್ ಇದ್ದಾರೆ. ಎ ಐ ಬಳಕೆ ಮಾಡೋರು ಇನ್ನೆಲ್ಲರೂ ಎ ಐ ಸಿಸ್ಟಮ್. ಈಗ ಎ ಐ ಸಿಸ್ಟಮ್ಸ್ ಇಂಜಿನಿಯರ್ ಅವರು ಚಾಟ್ ಬಾಟ್ನ ಜನರೇಟ್ ಮಾಡ್ತಾರೆ, ಎ ಐ ಸಿಸ್ಟಮ್ಸ್ನ ಜನರೇಟ್ ಮಾಡ್ತಾರೆ. ಆ ಎ ಐನ ಉಪಯೋಗಿಸ್ಬಿಡ್ತಾರೆಲ್ಲ. ಬಳಕೆ ಮಾಡೋರು 99%, ಜನರೇಟ್ ಮಾಡೋರು, ಅದನ್ನು ಸೃಷ್ಟಿ ಮಾಡೋರು only 1%, ಅವ್ರು ಇನ್ನೂ ಕಡಿಮೆ. ಸೊ ಅಂದರೆ ಬಳಕೆ ಮಾಡೋರು ಹೆಚ್ಚಿದಾರ ಇಲ್ಲ ಸೃಷ್ಟಿ ಮಾಡೋರು ಹೆಚ್ಚಿದ್ದಾರೆ? ಬಳಕೆ ಮಾಡೋರು ಹೆಚ್ಚಿದ್ದಾರೆ. ಸೊ ನೀವು ಮಕ್ಕಳಿಗೆ ಹೇಳ್ತಾ ಇರೋದು ಬಳಕೆ ಮಾಡ್ತಾ ಇದ್ದಾರಾ ಇಲ್ಲ ಅಂತ ಹೇಳ್ತಾರೆ, ಬಟ್ ವಾಸ್ತವಿಕವಾಗಿ ಅವರು ಬಳಕೆ ಮಾಡ್ತಾ ಇದ್ದಾರೆ. ಸೊ ಯಾವುದೇ ಪದವೀಧರರು ಇರಲಿ, ಯಾವುದೇ ಕೆಲಸ ಇರಲಿ, ಅದು ಎ ಐ ಶಿಕ್ಷಣದಿಂದನೇ ಬಂದಿದೆ. ಮುಂದೆ ಎ ಐ ಆಧಾರಿತಂದೇ ನಾವು ಏನು ವಸ್ತುಗಳನ್ನು ತಯಾರಿಸಿದ್ದೀವಿ, ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ, ಅದೆಲ್ಲ ಬಳಕೆನಲ್ಲಿದೆ.
ಯಾವುದೇ ರೂಪದಲ್ಲಿದೆ, ಬೇರೆ ಬೇರೆ ರೂಪದಲ್ಲಿದೆ ಕಾಣುತ್ತೆ. ಅವಾಗೆ ಮೈಕ್ರೋಸಾಫ್ಟ್ ವರ್ಡ್ ಯೂಸ್ ಮಾಡ್ತಾ ಇದ್ವಿ, ಈಗ ಮೈಕ್ರೋಸಾಫ್ಟ್ ವರ್ಡ್ ಯೂಸ್ ಮಾಡಿ AI ಯೂಸ್ ಮಾಡ್ತಾ ಇದ್ವಿ ಅದಕ್ಕೆ. ಆಗ ಗೂಗಲ್ ಸರ್ಚ್ ಮಾಡ್ತಾ ಇದ್ವಿ, ಈಗ AI ಗೂಗಲ್ ಹೌದು. ಅಂತಿದೆ. ಸೊ AI ಗೂಗಲ್ AI ಕಂಟೆಂಟ್, AI ಜನರೇಟೆಡ್ ಕಂಟೆಂಟ್, ನೀವು ಏನೇ ಪ್ರಶ್ನೆ ಕೇಳಿದ್ರು ಅದು AI ಜನರೇಟೆಡ್ ಕಂಟೆಂಟ್. ಸೊ ನೀವು AI ಯೂಸ್ ಮಾಡ್ತಾ ಇಲ್ಲ ಅಂತ ನಿಮಗೆ ಇದಾಗ್ತದೆ, ಬಟ್ AI ಕಂಟೆಂಟ್ ನೋಡ್ತಾ ಇದ್ದೀರಾ. AI ಮೂಲಕ ನಾವು ಏನು ಅದನ್ನು ಜನರೇಟ್ ಮಾಡಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಓಕೆ ಸರ್, ಈಗ ಮತ್ತೊಂದು ಆರ್ಟ್ಸ್ ಹಾಗೆ ಕಾಮರ್ಸ್ ಹಿನ್ನೆಲೆಯ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಸಾಫ್ಟ್ವೇರ್ ಇಂಜಿನಿಯರ್ಗಳ ಆಗದೆ ಈ AI ಅನ್ನುವ ಮುಖಾಂತರವಾಗಿ ಉತ್ತಮವಾದಂಥ ಸಂಬಳ ಅಂದರೆ ಸ್ಯಾಲ್ರಿ ಆಗಿರ್ಬೋದು, ವೃತ್ತಿ ಜೀವನವನ್ನು ನಿರ್ವಹಿಸಬಹುದೇ ಅಂತ? ಡೆಫಿನೆಟ್ಲಿ ಸಾಧ್ಯವಾಗಿದೆ. ಓಕೆ ಯಾಕಂದರೆ ನಾನು ಆಗಲೇ ಹೇಳಿದೆ 1%ಗಿಂತ ಕಡಿಮೆ ಓಕೆ AI ಸಿಸ್ಟಮ್ಸ್ನ ತಯಾರು ಮಾಡೋದು. 99% ಯಾರು ಉಪಯೋಗಿಸೋರು? ಜನಸಾಮಾನ್ಯ. ದ ಯೂಸರ್ಸ್ ಆರ್ 99%. ಯೂಸರ್ಸ್ ಯಾವ ಥರ ಇದ್ದಾರೆ? ಬಳಕೆ ಮಾಡೋರು ಯಾರು ಥರ? ಎಲ್ಲ ವಿಷಯಗಳನ್ನು ಬಳಕೆ ಮಾಡ್ತಾರೆ. ಈಗ ನೀವು ಕಾಮರ್ಸ್ ಗ್ರ್ಯಾಜುಯೇಟು, ಅವನು AI ಕೋಡ್ ಟೈಪ್ ಮಾಡ್ಕೊಂಡಿರಲ್ಲ. AIನ ಉಪಯೋಗಿಸಿ ಹೆಂಗೆ ಅಕೌಂಟಿಂಗ್, ಬುಕ್ ಕೀಪಿಂಗ್, ಫೈನಾನ್ಷಿಯಲ್ ಅನಲಿಸ್ಟ್, ಕ್ರೆಡಿಟ್ ರೇಷಿಯೋ, ಕ್ರೆಡಿಟ್ ರೇಟಿಂಗ್, ಇದನ್ನೆಲ್ಲ AI ಬಳಸಿಕೊಂಡು ಅದ್ರ ಪರಿಣಿತಿ ಹೊಂದಿರ್ತಾನೆ. ಅಂದರೆ ಕಾಮರ್ಸ್ ಗ್ರ್ಯಾಜುಯೇಟ್ ಈಗ ಫೈನಾನ್ಷಿಯಲ್ ಫ್ರಾಡ್, ಲೋನ್ ಫ್ರಾಡ್, ಕ್ರೆಡಿಟ್ ಫ್ರಾಡ್, ಡೆಬಿಟ್ ಫ್ರಾಡ್, ಡೆಬಿಟ್ ಕಾರ್ಡ್ ಫ್ರಾಡ್, ಕ್ರೆಡಿಟ್ ಕಾರ್ಡ್ ಫ್ರಾಡ್, ಇದನ್ನೆಲ್ಲ ಯಾವ ಥರ ಆಗ್ತಾಯಿದೆ? AI ಬಳಸ್ಕೊಂಡು ಆ ಕ್ರೈಮ್ಸ್ ಆಗ್ತಾಯಿದೆ, ಕ್ರಿಮಿನಲ್ಸ್ ಇದ್ದಾರೆ. ಈಗ ಅದಕ್ಕೆ ತಕ್ಕಂಥದ್ದು ಬ್ಯಾಲೆನ್ಸ್ ಯಾರು ಇರಬೇಕು, ಅದನ್ನು ಕಂಡುಹಿಡಿಯೋರು ಯಾರು ಇರಬೇಕು, ಡಿಟೆಕ್ಷನ್ ಟೆಕ್ನಿಕ್ಸ್ ಯಾರಾಗಬೇಕು. ಸೊ ಡಿಟೆಕ್ಷನ್ ಟೆಕ್ನಿಕ್ಸ್ ಅದೆಲ್ಲ ತಯಾರು ಮಾಡೋರು AI ಇಂಜಿನಿಯರ್ಸ್ ಇದ್ದಾರೆ, ಬಟ್ ಅದನ್ನು ಬಳಸೋರು ಕಾಮರ್ಸ್ ಗ್ರ್ಯಾಜುಯೇಟ್, ಫೈನಾನ್ಷಿಯಲ್ ಡೈರೆಕ್ಟರ್, ಇದು ದ ಪರ್ಸನ್ ವರ್ಕಿಂಗ್ ಇನ್ ದ ಬ್ಯಾಂಕ್. ಸೊ ಪರ್ಸನ್ ಬ್ಯಾಂಕ್ನಲ್ಲಿ ಯಾರು ಇರ್ತಾರೆ? ಕಾಮರ್ಸ್ ಗ್ರ್ಯಾಜುಯೇಟ್ ಇರ್ತಾರೆ. ಸೊ ಈ AI ಯಂತ್ರಗಳನ್ನು ಉಪಯೋಗಿಸಿ, AI ಸಾಫ್ಟ್ವೇರ್ನ ಉಪಯೋಗಿಸಿ ತನ್ನ ಉದ್ಯೋಗವನ್ನು ಮುಂದೆ ತಗೊಂಡು ಹೋಗ್ತಾರೆ. ಅಂದರೆ AI ಎನೇಬಲ್ಡ್ ಬ್ಯಾಂಕಿಂಗ್, AI ಎನೇಬಲ್ಡ್ ಕಾಮರ್ಸ್, AI ಎನೇಬಲ್ಡ್ ಟ್ರೇಡಿಂಗ್, AI ಎನೇಬಲ್ಡ್ ಸ್ಟಾಕ್ ಮಾರ್ಕೆಟ್. ಈಗ ಸ್ಟಾಕ್ ಮಾರ್ಕೆಟ್ನಲ್ಲಿ AI ಯಾವ ಥರ ಪರಿಣಾಮ ಬೀಳಿದೆ ಅಂದರೆ, ವಿತ್ AI ದೇ ಕ್ಯಾನ್ ಮ್ಯಾನಿಪುಲೇಟ್ ದ ಎಂಟೈರ್ ಸ್ಟಾಕ್ ಮಾರ್ಕೆಟ್. ಆ ಸ್ಟಾಕ್ ಮಾರ್ಕೆಟ್ ಏರುಪೇರು ಆಗ್ದಂಗೆ AI ಬಳಕೆ ಯೂಸ್ ಮಾಡಬೇಕು ಟು ಡಿಟೆಕ್ಟ್. ಆಗಲ್ಲ ಅಂತ. ಸೊ ಯಾರು ಮಾಡೋದು? ಕಾಮರ್ಸ್ ಗ್ರ್ಯಾಜುಯೇಟ್ ಮಾಡಬೇಕು. ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಅದು ಇನ್ನೂ ಬಳಕೆ ಆಗುತ್ತೆ. ಅಂದರೆ ನಾನು ಒಂದು ಕಾಮರ್ಸ್ ಬ್ಯಾಕ್ಗ್ರೌಂಡಿಗೆ ಹೇಳಿದೆ, ಅದೇ ರೀತಿ ನೀವು ಆರ್ಟ್ಸ್ ಬ್ಯಾಕ್ಗ್ರೌಂಡು, ಒಂದು ಪೇಂಟರ್ ಇರ್ತಾನೆ, ಆ ಪೇಂಟರು ಅವರಿಗೆ ಮುಖ್ಯವಾಗಿ ಬೇಕಾಗಿರೋದು ಪೇಂಟು, ಬ್ರಷು, ಕ್ಯಾನ್ವಸ್. ಈ ಪೇಂಟು, ಬ್ರಷು, ಕ್ಯಾನ್ವಸ್ಗೆ ಅದಕ್ಕೆ ಇನ್ನೊಬ್ಬರು ಸಂಯೋಜಕರು ಇರಬೇಕಲ್ಲ. ದೇ ಮಸ್ಟ್ ಬಿ ಸಂಬಡಿ ಟು ಹೆಲ್ಪ್ ಹಿಮ್ ಔಟ್. ಸೊ ಆ ಸಂಯೋಜಕರು ಯಾರು? ಈಗ AI ಕೊಡುತ್ತೆ. ನೀನು ಯಾವ ಕಲರ್ ಬಳಕೆ ಮಾಡಿದ್ರೆ ಯಾವ ಥರ ಬರುತ್ತೆ, ಯಾವ ಇದು ಮಾಡಿದ್ರೆ ಇದು ಬರುತ್ತೆ. ಅಂದರೆ ವೆದರ್ ಯು ಆರ್ ಎ ಪೇಂಟರ್, ವೆದರ್ ಯು ಆರ್ ಅನ್ ಆರ್ಟಿಸ್ಟ್, ವೆದರ್ ಯು ಆರ್ ಎ ಕಾಮರ್ಸ್ ಗ್ರ್ಯಾಜುಯೇಟ್, ಆರ್ಟಿಸ್ಟ್. ಈಗ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್, ಈ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ನಲ್ಲಿ ಲಿಂಗ್ವಿಸ್ಟಿಕ್ ಬೇಕಾಗಿದೆ, ಸೈಕಾಲಜಿಸ್ಟ್ ಬೇಕಾಗಿದೆ, ಪೊಲಿಟಿಕಲ್ ಸೈನ್ಸ್ ಬೇಕಾಗಿದೆ. ಸೊ ನೀವು ಯಾವ ವಿಷಯ ತಗೊಂಡ್ರು ಎಲ್ಲ ಥರ ಗ್ರ್ಯಾಜುಯೇಟ್ಸ್ ಈಗ ಏನು ಓದ್ತಾ ಇದ್ದಾರೆ ಅವರು AI ಮೂಲಕನೇ ಅವರು ಉದ್ಯೋಗ ಸಿಕ್ಕುತ್ತೆ. ಅಂದರೆ ನನ್ನ ಸಲಹೆ, ಅವ್ರ ಸಂದೇಶ ಏನಂದರೆ AI ಹೆಚ್ಚು ಬಳಸಿಕೊಳ್ಳಲು ಪ್ರಯತ್ನ ಮಾಡಬೇಕು ಅವರು. AI ಬಳಸಲಿಲ್ಲ ಅಂದರೆ ಅವನಿಗೆ ಕೆಲಸ ಸಿಕ್ಕಲ್ಲ, ಉದ್ಯೋಗ ಸಿಕ್ಕಲ್ಲ. AI ಬಳಸಿದ್ರೆ ಅವನಿಗೆ ಉದ್ಯೋಗ ಸಿಕ್ಕುತ್ತೆ. ಅಂದರೆ ನಾನು ಆಗಲೇ ಹೇಳಿದೆ, ಉದ್ಯೋಗ ಸೃಷ್ಟಿ ಆಗುತ್ತೆ, ಉದ್ಯೋಗ ನಷ್ಟವಾಗುತ್ತೆ, ಉದ್ಯೋಗ ಬದಲಾವಣೆ ಆಗುತ್ತೆ, ನಷ್ಟ ಕಡಿಮೆ ಆಗುತ್ತೆ, ಅಷ್ಟು ಹೆಚ್ಚು ನಷ್ಟ ಆಗಲ್ಲ. ಬೇರೆ ಬೇರೆ ರೀತಿ ಮಾದರಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಸೃಷ್ಟಿ ಆಗುತ್ತೆ. ಸೊ ಈಗ ನಾನು ಒಂದು ಆರ್ಟಿಸ್ಟ್, ಒಂದು ಹ್ಯೂಮನ್ ಹಾರ್ಟ್ ಸಬ್ಜೆಕ್ಟ್ ಓದಿರ್ತಾನೆ, ಪೊಲಿಟಿಕಲ್ ಸೈನ್ಸ್ ಓದಿರ್ತಾನೆ, ಲಿಂಗ್ವಿಸ್ಟಿಕ್ ಓದಿರ್ತಾನೆ. ಅವರು ಇದೆಲ್ಲ ಈ ಚಾಟ್ ಬಾಟ್ನ LLMನ ಯೂಸ್ ಮಾಡಿ, ಲಾರ್ಜ್ ಲ್ಯಾಂಗ್ವೇಜ್ ಯೂಸ್ ಮಾಡಿ ಅವನು ಲೆಟರ್ ಟೈಪ್
ಟೈಪ್ ಆಗಿರುತ್ತೆ ಲೆಟರ್ ಕೊಟ್ಟಿರೋದು ಈಗ ಎ ಐ. ಅದು ಸರಿ ಇದೆ ಅಂತ ಯಾರು ಹೇಳಬೇಕು? ಮನುಷ್ಯನೇ ಹೇಳ್ಬೇಕು ಈಗಲೂ. ಅದನ್ನು ಚೆಕ್ ಮಾಡೋದು ಇನ್ನೊಂದು ಎ ಐ ಟೂಲ್ ಇರುತ್ತೆ. ಅದು ಚೆಕ್ ಮಾಡಿದ್ರೂ ನಮಗೆ ಸಮಾಧಾನ ಇರಲ್ಲ. ಈಗ ನಾವು ಒಂದು ಸೆಕ್ರೆಟ್ರಿ ನಾನು ಚಾಟ್ ಬಾಟ್ ಯೂಸ್ ಮಾಡಿದ್ವಿ, ಸರಿ, 1 ಅವರ್ನಲ್ಲಿ ಬರೆಯೋದು 1 ನಿಮಿಷದಲ್ಲಿ ಸರಿ ಹೋಗಿದೆ. ಬಟ್ ಅದು ಆ ವ್ಯಕ್ತಿ ಉದ್ಯೋಗಕ್ಕೆ ಇನ್ನೂ ಅವಶ್ಯಕತೆ ಇದಾ ಅಂತ ಹೇಳಿದಾಗ ಅವಶ್ಯಕತೆ ಇದೆ. ಆ ಸೆಕ್ರೆಟ್ರಿಗೆ ಅವಶ್ಯಕತೆ ಇದೆ. ಈಗ ಬಾಸ್ಗೆ ಒಂದು ಕಾರ್ಖಾನೆ ಉದ್ಯೋಗ ಮಾಲೀಕನಿಗೆ ಅವನಿಗೆ ಸೆಕ್ರೆಟರಿ ಬೇಕಾಗಿದೆ ಇಲ್ವಾ? ಬೇಕಾಗಿದೆ. ಅವನಿಗೆ ಫೈನಾನ್ಷಿಯಲ್ ಅನಾಲಿಸ್ಟ್ ಬೇಕಾಗಿದೆ. ಅಕೌಂಟೆಂಟ್ಸ್ನು ಬೇಕಾಗಿದೆ. ಬುಕ್ ಕೀಪಿಂಗು ಬೇಕಾಗಿದೆ. ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಅನಾಲಿಸ್ಟು ಬೇಕಾಗಿದೆ. ಇವರು ಆ ಎ ಐನ ಉಪಯೋಗಿಸ್ಕೊಳ್ತಾರೆ. ಎ ಐ ಉಪಯೋಗಿಸ್ಕೊಂಡು ಇನ್ನೂ ಅವರ ದಕ್ಷತೆ ಹೆಚ್ಚಾಗುತ್ತೆ ಅಷ್ಟೇ. ಅಂದರೆ ನಾವು ಯಾವ ಥರ ನಮ್ಮ ಉದ್ಯೋಗ ಮೊದಲು ಮಾಡ್ತಾ ಇದ್ದೀವಿ ಅದಕ್ಕೆ ಈಗ ಬದಲಾವಣೆ ಇದೆ. ಆ ಬದಲಾವಣೆ ಯಾವುದು? ಎ ಐ ಆಧಾರಿತ ಬದಲಾವಣೆಗಳು ಬಂದಿದೆ. ಆ ಬದಲಾವಣೆಗಳು ನಮ್ಮಲ್ಲಿ ದಕ್ಷತೆ ತಂದಿರುತ್ತೆ. ಇಟ್ ರೆಡ್ಯೂಸಸ್ ಟೈಮ್, ಇಟ್ ಇನ್ಕ್ರೀಸಸ್ ಎಫಿಷಿಯನ್ಸಿ ಆ್ಯಂಡ್ ನಿಮಗೆ ಇನ್ನೂ ಹೆಚ್ಚು ಕೆಲಸ ಮಾಡಬಹುದಾದ ಶಕ್ತಿ ಕೊಟ್ಟಿದೆ ಎ ಐ. ಸೊ ವೆದರ್ ಯು ಆರ್ ಅನ್ ಆರ್ಟಿಸ್ಟ್, ವೆದರ್ ಯು ಆರ್ ಎ ಹ್ಯೂಮನಿಸ್ಟ್, ವೆದರ್ ಯು ಆರ್ ಎ ಇಂಜಿನಿಯರ್, ವೆದರ್ ಯು ಆರ್ ಎ ಕಾಮರ್ಸ್ ಗ್ರ್ಯಾಜುಯೇಟ್. ನೀವು ಕೇಳಿದ್ದು ಕಾಮರ್ಸ್ ಗ್ರ್ಯಾಜುಯೇಟ್, ನಾನ್ ಇಂಜಿನಿಯರಿಂಗು ಕೆಲಸ ಇದೆ, ಇಂಜಿನಿಯರಿಂಗು ಕೆಲಸ ಇದೆ. ಈಗ ಅದೇ ರೀತಿ ಇನ್ನು 3ನೇ ಉದಾಹರಣೆ ಕೊಡುವಾಗ ಒಂದು ಲಾಯರ್ಗೆ ಈಗ ಅಸಿಸ್ಟೆಂಟ್ ಇದ್ದಾರೆ. ಆ ಲಾ ಅಸಿಸ್ಟೆಂಟ್ ಏನು ಮಾಡ್ತಾರೆ? ಮೊದಲು ಟೈಪಿಂಗ್ ಮಾಡಿ ಕೊಡ್ತಾಯಿದ್ರು. ಈಗ ಅದು ಬದಲು ಯು ಕ್ಯಾನ್ ಡ್ರಾ ಥೌಸಂಡ್ಸ್ ಆಫ್ ಡಾಕ್ಯುಮೆಂಟ್ಸ್ ಓವರ್ ಎ ಐ. ಬಟ್ ಅದನ್ನು ತಿರ್ಗಾ ವೆರಿಫೈ ಮಾಡೋರು ಯಾರು? ಆ ಅಸಿಸ್ಟೆಂಟು. ಈಗಲ ಕೋರ್ಟಿಂದ ಇದು ನಿರ್ಧಾರ ಇದೆ ಏನಂದರೆ, ನೀವು ಎ ಐ ಯೂಸ್ ಮಾಡ್ಬೋದು, ಬಟ್ ಅದನ್ನು ಚೆಕ್ ಮಾಡಿದ್ದೀವಿ, ಒಂದು ಅಫಿಡವಿಟ್ ಫೈಲ್ ಮಾಡಿಕೊಡ್ಬೇಕು, ನೀವು ಎ ಐ ಬಳಕೆ ಮಾಡಿದ್ದೀರ ಅಂತ ಅಮೆರಿಕನಲ್ಲಿ ಕೋರ್ಟ್ನಲ್ಲಿ ಅದು ಆಗಲೇ ಪಾಸ್ ಆಗಿದೆ. ನಮ್ಮ ನ್ಯಾಯಾಧೀಶರು ಹೇಳಿದ್ದಾರೆ ಈಗಲ ಎ ಐ ಬಳಸ್ಕೊಡ್ದು ನ್ಯಾಯ ಕೊಡಬೇಕಾದ್ರೆ, ತೀರ್ಪು ಕೊಡಬೇಕಾದ್ರೆ ಎ ಐ ಬಳಸ್ಕೊಡ್ದು ಅಂತ ಹೇಳಿದ್ದಾರೆ. ಬಟ್ ಎಲ್ಲರೂ ಎ ಐ ಬಳಸ್ಕೊಂಡು ಯಾಕಂದರೆ ಅದು ಭಾಳ ವೇಗವಾಗಿ ಕೊಡುತ್ತೆ, ಆನ್ಸರ್ಸ್ ಕೊಡುತ್ತೆ, ರೆಫರೆನ್ಸಸ್ ಕೊಡುತ್ತೆ. ಒಂದೇ ತಕ್ಷಣದಲ್ಲಿ ನೀವು ಏನು ವರ್ಷಾನುಗಟ್ಟಲೆ ಇದು ಮಾಸ, 1 ಮಾಸ, 2 ಮಾಸ, 3 ತಿಂಗಳು, 4 ತಿಂಗಳು ಏನು ಬೇಕಾಯಿತು ಅದು ಆ ಕ್ಷಣ 1, 2, 3 ಕ್ಷಣಗಳಲ್ಲಿ ಕೊಡುತ್ತೆ. ಯಾಕೆ ಬಳಸ್ಕೊಳ್ಬೇಕು, ಬಟ್ ಅದನ್ನು ನಿಯಂತ್ರಣದಲ್ಲಿ ಇಡಬೇಕು. ಅದಕ್ಕೆ ಪ್ರಾಂಪ್ಟ್ ಇಂಜಿನಿಯರ್ಸ್ ಅಂತ ಹೇಳ್ತೀವಿ. ಪ್ರಾಂಪ್ಟಿಂಗ್. ಈಗ ಈ ಪ್ರಾಂಪ್ಟ್ ಇಂಜಿನಿಯರ್ಸ್ ಇದ್ದಾರಲ್ಲ, ಇವ್ರಿಗೆ ಭಾಳ ಹೆಚ್ಚು ಕೆಲಸ ಸಿಗುತ್ತೆ ಪ್ರಾಂಪ್ಟ್ ಇಂಜಿನಿಯರ್ಸ್ಗೆ. ಆ ಪ್ರಾಂಪ್ಟ್ ಇಂಜಿನಿಯರ್ ಯಾರಂದರೆ, ಈಗ ಅವ್ರು ಏನು ಕಾಮರ್ಸ್ನಲ್ಲಿ ಸುಮ್ಮನೆ ಟೈಪಿಸ್ಟ್ ಮಾಡ್ತಾಯಿದ್ದ, ಅವನು ಪ್ರಾಂಪ್ಟ್ ಇಂಜಿನಿಯರಿಂಗ್ ಆಗಿದೆ. ಪ್ರಾಂಪ್ಟ್ ಇಂಜಿನಿಯರಿಂಗ್ ಫಾರ್ ಕಾಮರ್ಸ್, ಪ್ರಾಂಪ್ಟ್ ಇಂಜಿನಿಯರಿಂಗ್ ಫಾರ್ ಮೆಡಿಸನ್, ಪ್ರಾಂಪ್ಟ್ ಇಂಜಿನಿಯರಿಂಗ್ ಫಾರ್ ಲೀಗಲ್, ಪ್ಯಾರಾಲೀಗಲ್. ಸೊ ಆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಹೆಚ್ಚು ಮಹತ್ವವಾಗಿದೆ. ಸೊ ಅವನು ಮೊದಲು ಏನು ಮಾಡ್ತಾಯಿದ್ದ, ಅವನೇ ಯೋಚನೆ ಮಾಡ್ತಾಯಿದ್ದ. ಆ ಯೋಚನೆ ಶಕ್ತಿ ಈಗ ಅದಕ್ಕೆ ಕೊಟ್ಬಿಟ್ಟಿದ್ದಾನೆ, ಡೆಲಿಗೇಟ್ ಮಾಡಿಬಿಟ್ಟಿದ್ದೇವೆ. ಆ ಡೆಲಿಗೇಷನು ಅಂದರೆ ನಮ್ಮ ಬುದ್ಧಿಶಕ್ತಿ, ಡಾರ್ವಿನ್ಸ್ ಥಿಯರಿ ಆಫ್ ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತ, ನೀನು ಎಲ್ಲ ಎ ಐಗೆ ಕೊಟ್ಬಿಟ್ಟು ಆಮೇಲೆ ಇಲ್ಲ ನನಗೆ ಏನು ನಾನು ಏನು ಮಾಡಬೇಕಂತ ನೀವು ನಿಮ್ಮ ಬುದ್ಧಿಶಕ್ತಿಯನ್ನು ಜೊತೆಯಲ್ಲಿ ಉಪಯೋಗಿಸಿ ಆ ಯಂತ್ರವನ್ನು ಬಳಸಿ ಇನ್ನೂ ಹೆಚ್ಚು ದಕ್ಷತೆ, ಇನ್ನೂ ಮತ್ತು ಇದು ನಿಮ್ಮ ಸಮಯ ಕಡಿಮೆ ಮಾಡಿ ಅದಕ್ಕೆ ಅವಶ್ಯಕತೆ ಇದೆ. ಸೊ ಅದನ್ನು ನಾವು ಮಾಡಬೇಕಾಗಿರುತ್ತೆ. ಸರ್, ಈಗ ಉತ್ತಮವಾದಂಥ ಒಂದು ಸ್ಯಾಲ್ರಿಯನ್ನು ಪಡಿಬೇಕು ಅಂತಂದರೆ ಈಗ ಸಾಕಷ್ಟು ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ವೃತ್ತಿಪರರಾಗಿರ್ಬೋದು ಸರ್, ಈ ಎ ಐ ಅನ್ನುವಂಥದ್ರಲ್ಲಿ ಯಾವ ಕೌಶಲ್ಯವನ್ನು ನಾವು ತಿಳಿದುಕೊಳ್ಬೇಕು ಅನ್ನೋದು ಒಂದಷ್ಟು ಗೊಂದಲ ಇರುತ್ತೆ ಸರ್. ಅದರಲ್ಲಿ ಯಾವ ಕೌಶಲ್ಯವನ್ನು ನಾವು ಓದಬೇಕಾಗತ್ತೆ ಅಂತ? ಕೌಶಲ್ಯ ಅಂತ ಹೇಳಿದಾಗ ಎ ಐ ಆಧಾರಿತ ಕೌಶಲ್ಯ, ಎ ಐ ಕೌಶಲ್ಯ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸ್ಕಿಲ್ಸ್, ಅದು ನಾವು ನಮ್ಮ ಕರಿಕ್ಯುಲಮ್ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ನ್ಯಾಷನಲ್ ಎಜುಕೇಷನ್ ಪಾಲಿಸಿ, ಸ್ಟೇಟ್ ಎಜುಕೇಷನ್ ಪಾಲಿಸಿ, ನೀವು ಯಾವ ಪಾಲಿಸಿನ ತಗೊಳ್ಳಿ, ಅದು ಬೇಸಿಕ್ ಸ್ಟ್ರಕ್ಚರ್ ಚೇಂಜ್ ಆಗಿದೆ ಇಲ್ಲ? ಚೇಂಜ್ ಆಗಲ್ಲ. ಈಗ ನ್ಯೂಟನ್ಸ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಚೇಂಜ್ ಆಗುತ್ತಾ ಇಲ್ಲ? ಅದೇ ರೀತಿ ಮೊದಲು ನಾವು ಮ್ಯಾಥಮೆಟಿಕ್ಸ್, ಗಣಿತ, ಈಗ ಆಮೇಲೆ ಕಂಪ್ಯೂಟರ್ ಸೈನ್ಸ್ ಅಂತ ಬಂತು. ಮೊದಲು ಮ್ಯಾಥಮೆಟಿಕ್ಸ್ ಇಸ್ ದ ಮದರ್ ಆಫ್ ನಾಲೆಜ್, ಫೌಂಡೇಶನ್ ಆಫ್ ಎಜುಕೇಷನ್ ಅಂತೀವಿ. ಈಗ
ಆ ಸ್ಥಾನವನ್ನು ಕಂಪ್ಯೂಟರ್ ಸೈನ್ಸ್ ತಗೊಳ್ತು ಒಂದು 30 ವರ್ಷ. ಗಣಕಯಂತ್ರ, ಮೆಷಿನ್, ಕಂಪ್ಯೂಟರ್. ನಾವು ಈಗ ಅದೇ ಸ್ಥಾನವನ್ನು AI ತಗೊಂಡಿದೆ. ಸೊ AI ಬಳಸೋವರೆಗೆ ಯಾರು AI ಕಲಿತಾರೆ ಅವರ ವಿಷಯದಲ್ಲಿ ಸ್ಪೆಷಲೈಸ್ ಸಬ್ಜೆಕ್ಟ್ ಇದೆ. ಸ್ಪೆಷಲೈಸ್ ಸಬ್ಜೆಕ್ಟ್ ಜೊತೆ AI ಓಕೆ. ಅಂದರೆ ಯು ಶುಡ್ ಬಿಕಮ್ ಇಂಟರ್ಡಿಸಿಪ್ಲಿನರಿ, ಇಂಟ್ರಾಡಿಸಿಪ್ಲಿನರಿ, ಮಲ್ಟಿಡಿಸಿಪ್ಲಿನರಿ. ಅಂದರೆ ಒಂದು ವಿಷಯ ನಿಮ್ಮದು ಆರ್ಟ್ಸ್ ಇರ್ಬೋದು ಪ್ಲಸ್ AI, ಕಾಮರ್ಸ್ ಇರ್ಬೋದು AI, ಇಂಜಿನಿಯರಿಂಗ್ ಇರ್ಬೋದು AI. ಮೆಕ್ಯಾನಿಕಲ್ ಇಂಜಿನಿಯರ್ ಸುಮ್ಮನೆ ಇರೋಕ್ಕಾಗಲ್ಲ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶುಡ್ ಲರ್ನ್. ಕಲಿಕೆ ಯಾವ್ದು ಕಲಿಕೆ ಆಗಬೇಕು? AI ಕಲಿಬೇಕು. ಆರ್ಕಿಟೆಕ್ಟ್ ಶುಡ್ AI ಕಲಿಕೆ ಇರಬೇಕು, AI ಕಲ್ತ್ಕೊಳ್ಬೇಕು. ಇದು ಐ ಮೀನ್ ಲಾಯರ್ AI ಕಲ್ತ್ಕೊಳ್ಬೇಕಂದ್ರೆ 3 ವಿಧಾನ ಇದೆ. ಒಂದು ಸೃಷ್ಟಿ ಮಾಡೋರು, ಇನ್ನೊರು ಬಳಸೋರು, ಇನ್ನೊಬ್ಳು ಪರಿಣಾಮ ಪಡೆಯೋರು. ಯಾವ್ದು ಪರಿಣಾಮ? ಔಟ್ಕಮ್ ಸೃಷ್ಟಿ ಮಾಡೋರು ಇಂಜಿನಿಯರ್ಸ್, ಬಳಸೋರು ಈ ಸಮಾಜ. ಅಂದರೆ ಆಲ್ ಅಂದರೆ ನಾನಾ ವಿಷಯಗಳಿದೆಲ್ಲ, ಆ ವಿಷಯಗಳ ಜೊತೆ AI ಸಂಬಂಧಪಡಬೇಕು. ಈಗ ಇಂಟಿಗ್ರೇಟ್ ಮಾಡ್ಕೊಳ್ಬೇಕು. ಇಂಟಿಗ್ರೇಟ್ ಮಾಡಬೇಕಂದ್ರೆ ಏನು? ಮೊದಲು ನಾವು ಅದು ಮಲ್ಟಿ ಡಿಸಿಪ್ಲಿನರಿ ಅಂತ ಹೇಳ್ತಾ ಇದ್ವಿ. ಈ ವಿಷಯದಲ್ಲೇ ಆ ವಿಷಯನೂ ಸ್ವಲ್ಪ ಓದ್ಕೊಳಪ್ಪ ಅಂತ. ಈಗ ಆ ಥರ ಬರಲ್ಲ. ಆ ಮಲ್ಟಿ ಡಿಸಿಪ್ಲಿನರಿ ಬಿಕಮ್ ಯೂನಿಡಿಸಿಪ್ಲಿನರಿ. AI is integrated in every subject you study. ಸೊ ಈಗ ಮಕ್ಕಳು ಏನು ಮಾಡಬೇಕು? ChatGPT ಉಪಯೋಗಿಸ್ತಾರೆ. ChatGPT ಉಪಯೋಗಿಸಿದಾಗ ಏನು ಮಾಡ್ತಾರೆ? ಪ್ರಾಂಪ್ಟ್ ಕೊಡ್ತಾರೆ. ಆ ಪ್ರಾಂಪ್ಟ್ ಇಂಜಿನಿಯರ್ ಈಸ್ ಇಂಪಾರ್ಟೆಂಟ್. ಪ್ರಾಂಪ್ಟ್ ಯಾರು ಕೊಡೋಕ್ಕಾಗುತ್ತೆ? ಆ ವಿಷಯದಲ್ಲಿ ಪರಿಣಿತರಾಗಿರೋರು ಪ್ರಾಂಪ್ಟ್ ಕೊಡಬೇಕು. ನಾನು ಇಂಜಿನಿಯರ್ ಬಂದು ಡಾಕ್ಟರ್ ಪ್ರಾಂಪ್ಟ್ ಕೇಳೋಕ್ಕಾಗಲ್ಲ. ಪ್ರಾಂಪ್ಟ್ ಅಂದರೆ ಸೂಚನೆಗಳು, ಸಲಹೆಗಳು, ಲಿಮಿಟೇಷನ್, ಕನ್ಸ್ಟ್ರೈಂಟ್, ಕ್ಲಾರಿಟಿ, ಕಂಟೆಕ್ಸ್ಟು ಇದನ್ನು ಬರೆದು ChatGPTಗೆ ಆಗೋದು ಅದು ಉತ್ತರ ಪ್ರಶ್ನೆ ಕೊಡುತ್ತೆ. ಆ ಪ್ರಶ್ನೆಗಳನ್ನು ಜೋಡಿಸೋದು ಯಾರು? ವಿಷಯ ಎಕ್ಸ್ಪರ್ಟ್, ಅದ್ರ ಬಗ್ಗೆ ತಿಳಿದವರು. ನಾನು ಇಂಜಿನಿಯರ್, ಕಾಮರ್ಸ್ ಗ್ರ್ಯಾಜುಯೇಟ್ ವಿಷಯ, ನಾನು ಅದು ಪ್ರಾಂಪ್ಟ್ ಕೊಡೋಕ್ಕಾಗಲ್ಲ. ಸೊ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅದನ್ನು ವೆರಿಫೈ ಮಾಡೋರು ಅವರೇ ಇರಬೇಕು. ಕಾಮರ್ಸ್ ಗ್ರ್ಯಾಜುಯೇಟೇ ಇರಬೇಕು. ಫೈನಾನ್ಷಿಯಲ್ ಅಸಿಸ್ಟೆಂಟ್ ಅವನು ಅದಕ್ಕೆ ಎಕ್ಸ್ಪೀರಿಯನ್ಸ್ ಅನುಭವಿಯಾಗಿರಬೇಕು. ಸೊ ಅದೇ ಕ್ಷೇತ್ರದಲ್ಲಿ ಅವನು ಏನು ಉಪಯೋಗಿಸ್ತಾನೆ? AI ಉಪಯೋಗಿಸ್ತಾನೆ. ಅಂದರೆ ಕೆಲಸ ಕಳ್ಕೊಂಡಿಲ್ಲ. ಅವನ ಕೆಲಸ ಪರಿವರ್ತನೆ ಆಗಿದೆ, ಬದಲಾವಣೆ ಆಗಿದೆ. ಬಟ್ ಕೆಲಸ ಕಳ್ಕೊಂಡಿಲ್ಲ. ಅವನು ಕೆಲಸ ಸ್ವಲ್ಪ ಕಡಿಮೆ ಆಗ್ಬೋದು. ಫಾರ್ ಎಕ್ಸಾಂಪಲ್, ಮೊಬೈಲ್ ಬಂತು, ಮೊಬೈಲ್ನಲ್ಲಿ ಕ್ಯಾಮರಾ ಫಿಕ್ಸ್ ಆಗೋಯ್ತು. ಸೊ ಈ ಕ್ಯಾಮರಾಗಳಿಗೆಲ್ಲ ಉಪಯೋಗ ಬಂದಿಲ್ಲ. ಈಗ ಸ್ಟ್ಯಾಂಡ್ ಅಲೋನ್ ಕ್ಯಾಮ್ರಾ ಈಸ್ ಆಫ್ ನೋ ಯೂಸ್ ಬಿಕಾಸ್ ಎವ್ರಿ ಪರ್ಸನ್ ಈಸ್ ಅ ಫೋಟೋಗ್ರಾಫರ್. ಎಲ್ಲರ ಹತ್ರನೂ ಏನು ಮೊಬೈಲ್ ಇದೆ ಅವರೆಲ್ಲ ಫೋಟೋಗ್ರಾಫರ್ ಆಗಿಬಿಟ್ಟಿದ್ದಾರೆ. ಕೆಲಸ ಯಾರಿಗೆ? ಈಗ ಬೇರೆ ಬೇರೆ ಸಿನಿಮಾ ಸ್ಟುಡಿಯೋಸ್ಗೆಲ್ಲ ಕೆಲಸ ಕಡಿಮೆ ಆಗಿದೆ? ಇಲ್ವಲ್ಲ. ಆಮೇಲೆ ಈ ಕ್ಯಾಮ್ರಾ ಉಪಯೋಗಿಸೋದು, ಅದನ್ನು ಜನರೇಟ್ ಮಾಡೋರು, ಉತ್ಪಾದನೆ ಮಾಡೋರು ಯಾರು? ಅವ್ರಿಗೆ ಕೆಲಸ ಸಿಕ್ಕಿದೆ ಅಲ್ವಾ? ನ್ಯೂ ಕ್ಯಾಮರಾ ಇಂಡಸ್ಟ್ರಿ ಹಸ್ ಕಮ್. ಮೊಬೈಲ್ಗೆ ಫಿಕ್ಸ್ ಮಾಡೋ ಕ್ಯಾಮ್ರಾ ಬಂದಿದೆ, ಸ್ಟ್ಯಾಂಡ್ ಅಲೋನ್ ಕ್ಯಾಮ್ರಾಗೆ ಹೋಗಿದೆ. ಸೊ ಮೊಬೈಲ್ ಕ್ಯಾಮ್ರಾ ಬಂದಿದೆ. ಮೊಬೈಲ್ ಕ್ಯಾಮ್ರಾ ಇಸ್ ಇನ್ ಮೊಬೈಲ್ ಫೋನ್. ಸೊ ಒಂದು ಕೆಲಸ ಹೋದಾಗ ಇನ್ನೊಂದು ಕೆಲಸ ಸೃಷ್ಟಿಯಾಗುತ್ತೆ. ಸೊ ಕಾಮರ್ಸ್ ಗ್ರ್ಯಾಜುಯೇಟ್ಗೆ ಅವಶ್ಯಕತೆ ಇಲ್ಲ ಮುಂದಕ್ಕೆ ಅಂತ ಹೇಳಂಗಿಲ್ಲ. ಬಿಕಾಸ್ ಆ ಕಾಮರ್ಸ್ ಗ್ರ್ಯಾಜುಯೇಟ್ಗೆ ಅವನಿಗೆ ಏನು ಬೇಕಾಗಿದೆ ಅದು ಮುಂದಿನ ವರ್ಷಗಳಲ್ಲಿ ಮುಂದಿನ ಇದು ಏನು ಕೆಲಸಗಳು ಸಿಕ್ಕುತ್ತೆ ಅದು AI ಆಧಾರಿತ ಕೆಲಸ. ಸೊ ಯು ವಿಲ್ ಬಿಕಮ್ ಎ ಗುಡ್ ಕಾಮರ್ಸ್ ಪ್ರಾಂಪ್ಟ್ ಇಂಜಿನಿಯರ್. ಯು ವಿಲ್ ಬಿಕಮ್ ಎ ಗುಡ್ ಇದು ನರ್ಸ್. ಈಗ ನರ್ಸ್ ಒಳಗೆ ನರ್ಸ್ ಕೆಲಸ ಹೊಟ್ಟೋಗುತ್ತಾ? ರೋಬೋಟ್ ಹೋಗಿ ಓಕೆ ಕೇರ್ ಟೇಕರ್ ಆಗ್ಬೋದು, ಬಟ್ ನರ್ಸ್ನ ರೀಪ್ಲೇಸ್ ಮಾಡೋಕ್ಕಾಗತ್ತಾ? ಮೆಕ್ಯಾನಿಕ್ನೇ ರೀಪ್ಲೇಸ್ ಮಾಡೋಕ್ಕಾಗತ್ತಾ? ಓಕೆ, ಒಂದು ನಲ್ಲಿ ರಿಪೇರ್ ಮಾಡಿ ಅಂದರೆ ಒಂದು ರೋಬೋಟ್ ತಗೊಂಡು ಬಂದು ಇಡೋಕ್ಕಾಗತ್ತಾ? ಅಲ್ಲಿ ಆ ರೋಬೋಟ್ ನಲ್ಲಿ ಎಲ್ಲಿ ರಿಪೇರ್ ಮಾಡಬೇಕು? ಒಂದು ಎಲೆಕ್ಟ್ರಿಷಿಯನ್ನು ವೈರ್ ರಿಪೇರ್ ಮಾಡಬೇಕು. ಆ ಎಲೆಕ್ಟ್ರಿಷಿಯನ್ ವೈರ್ ಏನೋ ಇದಾಗಿದೆ, ಸ್ವಿಚ್ ಆಫ್ ಆಗಿದೆ, ರೋಬೋಟ್ ಹೋಗಿ ಸರಿ ಮಾಡುತ್ತಾ? ಅದು ಮಾಡೋಕ್ಕಾಗಲ್ಲ. ಸೊ
ಯಾರು ಎಲ್ಲೂ ಕೆಲಸ ಕಳ್ಕೊಳ್ಳಲ್ಲ. ಓಕೆ. ವಿ ಹ್ಯಾವ್ ಟು ಬಿಕಮ್ AI enabled experts. ಎಸ್. So there is no question of you losing the job. In fact, ಎಲ್ಲರೂ ಪರಿಣಿತರು, ಆಲ್ ಎಕ್ಸ್ಪರ್ಟ್ಸ್ ಇನ್ ದ ಫೀಲ್ಡ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅವ್ರು ಏನು ಹೇಳ್ತಾ ಇದ್ದಾರೆ, ನಮ್ಮ ಕೆಲಸಗಳೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಂಡ್ಬಿಡುತ್ತೆ ಮುಂದಕ್ಕೆ. ಸದ್ಯಕ್ಕೆ ಇನ್ನೂ ಆ ಕಾಲ ಬಂದಿಲ್ಲ, ಇನ್ನು ಸ್ವಲ್ಪ ಸಮಯದಲ್ಲಿ ಅದು ತಗೊಳುತ್ತೆ, ಅವಾಗ ನಮಗೆ ಬೇರೆ ಕೆಲಸಗಳು ಸಿಕ್ಕುತ್ತೆ. ಎಸ್. ಓಕೆ ಸರ್, ಇದೇ ವಿಚಾರವಾಗಿ ಮಾತಾಡ್ತಿದ್ವಿ. ಇನ್ನೊಂದು ಕಂಟಿನ್ಯೂ ಮಾಡಬೇಕು ಅಂತಂದರೆ ನೋಡಿ, ಕೆಲವೊಂದಿಷ್ಟು ಕಡೆ ಜಾಬಿಂದ ತೆಗೆದು ಹಾಕ್ಬಿಟ್ಟಿದ್ದಾರೆ ಒಂದಷ್ಟು ಎಂಪ್ಲಾಯೀಸ್ಗಳನ್ನ. ಇದಕ್ಕೆ ಕಾರಣ AI ಬಂದ್ಬಿಡ್ತಪ್ಪ, ಅದಕ್ಕೋಸ್ಕರ ಎಂಪ್ಲಾಯೀಸ್ಗಳನ್ನ ಕೆಲಸದಿಂದ ತೆಗೆದು ಹಾಕ್ಬಿಟ್ಟಿದ್ದಾರೆ ಅಂತ ಒಂದು ಪ್ರಶ್ನೆ ಕಾಡುತ್ತೆ ಸರ್. ನಿಜವಾಗ್ಲೂ ಈ AI ಅನ್ನುವಂಥದ್ದು ಸಾಕಷ್ಟು ಜನದಿಂದ ಕೆಲಸದಿಂದ ವಜಾ ಮಾಡೋದಕ್ಕೆ ಕಾರಣವಾಗಿದೆಯಾ ಅಥವಾ ಸೃಷ್ಟಿ ಮಾಡೋದಕ್ಕೆ ಕಾರಣವಾಗಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕಾಡುತ್ತೆ ಸರ್. ಯಾವಾಗಲೂ ಒಂದು ಟೆಕ್ನಾಲಜಿಯಿಂದ ಇನ್ನೊಂದು ಟೆಕ್ನಾಲಜಿಗೆ ಹೋದಾಗ ಅದು ಮೊದಲು ಪೀಕ್ನಲ್ಲಿ ಇರುತ್ತೆ. ಎಸ್. ಹೊಸ ಟೆಕ್ನಾಲಜಿ ಬಂದಾಗ ಕೆಲಸ ಕೆಳಗಿಳಿಯುತ್ತೆ, ಕೆಲಸಗಳು ಇಲ್ಲ ಫಾಸ್ಟಾಗಿ ಇಳಿದ್ಬಿಡುತ್ತೆ. ಓಕೆ. ಆಮೇಲೆ ಬೇರೆ ಕೆಲಸಗಳು ಸೃಷ್ಟಿಯಾಗುತ್ತೆ. ಓಕೆ. ಇಟ್ ಗೋಸ್ ಅಂದರೆ ಪೀಕ್, ವ್ಯಾಲಿ, ಸಸ್ಟೈನಬಿಲಿಟಿ ಅಂದರೆ 3 ಏನು ಟೈಮ್ ಫ್ರೇಮ್ಗೆ ಹೇಳ್ಬೋದು ನೋಡು. ಈ ಟೈಮ್ ಫ್ರೇಮ್ನಲ್ಲಿ AI ಕೆಲಸಗಳನ್ನು ನಷ್ಟಪಡುತ್ತೆ. ಅಂದರೆ ಕೆಲಸ ವ್ಯಕ್ತಿಗಳು, ಮನುಷ್ಯರು ಕೆಲಸ ಕಳ್ಕೊಳ್ತಾ ಇದ್ದಾರೆ. ಕೆಲಸ ಕಳ್ಕೊಳ್ಳೋರು ಯಾರು? ಯಾರು AI ಕಲ್ತ್ಕೊಂಡಿಲ್ಲ ಅವ್ರು ಕೆಲಸ ಕಲ್ತ್ಕೊಳ್ತಾ ಹೋಗ್ತಾ ಇದೆ. ಯಾರು ಕಲ್ತಿದ್ದಾರೆ ಅವ್ರಿಗೆ ಇನ್ನೂ ಒಳ್ಳೆ ಕೆಲಸ ಸಿಗ್ತಾ ಇದೆ, ಇನ್ನೂ ಹೆಚ್ಚಿನ ಸಂಬಳ ಕೆಲಸ ಸಿಗ್ತಾ ಇದೆ. ಸೊ ಅಂದರೆ ಎನಿ ಟೆಕ್ನಾಲಜಿ ನಾವು ಮೊದಲನೇ ಕಾರ್ಮಿಕದ ಕೈಗಾರಿಕೆಯಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಕೈಗಾರಿಕಾ ಕ್ರಾಂತಿ ಬಂತು. ಯಾವಾಗ ಅದು ಸ್ಟೀಮ್ ಅಂತ ಸ್ಟೀಮ್ ಬಂದಾಗ ಮೆಕನೈಸ್ಡ್ ಪ್ರೊಡಕ್ಷನ್. ಮೊದಲು ಎಲ್ಲ ನಾವು ಕೈಯಲ್ಲೇ ಮಾಡ್ತಾ ಇದ್ವಿ, ಒಂದು ಇದು ಮಾಡಬೇಕಂದ್ರೆ ವಸ್ತು ಮಾಡಬೇಕಂದ್ರೆ ಅದು ಕೈಯಲ್ಲೇ ಮಾಡ್ತಾ ಇದ್ವಿ. ಬಟ್ ಸ್ಟೀಮ್ ಬಂದಾಗ ಅದನ್ನು ಮೆಕನೈಸ್ ಮಾಡಿದ್ವಿ ಆ ವಸ್ತುಗಳನ್ನ ತಯಾರು ಮಾಡೋಕ್ಕೆ. ಅದು ಎರಡನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಬಂದಾಗ ಪವರ್ ಬಂತು. ಪವರ್ ಬಂದಾಗ ಮಾಸ್ ಪ್ರೊಡಕ್ಷನ್ ಮಾಡಿಬಿಟ್ರಿ. ಅದೇ ಯಂತ್ರ, ಅದೇ ವಸ್ತುಗಳನ್ನ ಮಾಸ್ ಪ್ರೊಡಕ್ಷನ್ ಎಲ್ಲರಿಗೂ ಸಿಗ್ತಾ ಇತ್ತು. ಮೊದಲು ಕಡಿಮೆ ಜನಕ್ಕೆ ಸಿಗ್ತಾ ಇತ್ತು, ಆಮೇಲೆ ಹೆಚ್ಚು ಜನಕ್ಕೆ ಸಿಗ್ತಾ ಇತ್ತು ಮಾಸ್ ಪ್ರೊಡಕ್ಷನ್ ಆದಮೇಲೆ ಮೂರನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ಆಟೋಮೇಟೆಡ್ ಪ್ರೊಡಕ್ಷನ್. ಆ ಯಂತ್ರಗಳು ವಸ್ತುಗಳನ್ನು ಜನರೇಟ್ ಮಾಡ್ತು. ವಸ್ತುಗಳು ಹೆಂಗೆ ಜನರೇಟ್ ಆಗುತ್ತೆ? ಆ ಯಂತ್ರಗಳೇ, ಮೆಷಿನ್ಸೇ ದೇ ಸ್ಟಾರ್ಟೆಡ್ ಜನರೇಟಿಂಗ್ ಐಟಮ್ಸ್, ವಸ್ತುಗಳ. ಈ ವಸ್ತುಗಳಿಗೆ ಕೊರತೆ ಕಡಿಮೆ ಆಯ್ತಾ? ಇಲ್ಲ ಡಿಮ್ಯಾಂಡ್ ಕಡಿಮೆ ಆಯ್ತಾ? ಇಲ್ಲ, ಇನ್ನೂ ಹೆಚ್ಚಾಯಿತು. ಅಂದರೆ ಯಾರು ಕೆಲಸ ಕಳ್ಕೊಂಡಿಲ್ಲ ಇನ್ನೂ. ಈಗ ನಾವು 4ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನಲ್ಲಿದ್ದೀವಿ. 4ನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ನಲ್ಲಿ ಇಂಟೆಲಿಜೆನ್ಸ್, ಬುದ್ಧಿವಂತಿಕೆ, ಕೃತಕ ಬುದ್ಧಿಮತ್ತ ಇದೆಲ್ಲ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿಕೊಂಡು ಕೆಲಸಗಳು ಇನ್ನೂ ಹೆಚ್ಚಾಗುತ್ತೆ. ತಾತ್ಕಾಲಿಕವಾಗಿ ನಾವು ಎಲ್ಲರೂ ಗಾಬರಿಯಿಂದ ಏನು ಮಾಡ್ತಾ ಇದ್ದಾರೆ ಅಂದರೆ, ಮಾಲೀಕರು ಎಲ್ಲರೂ ಈ ಕೆಲಸದ ಇಂದ ತೆಗೆದಾಕಿ ಅವ್ರ ಯಂತ್ರಗಳನ್ನು ಪರ್ಚೇಸ್ ಮಾಡೋಕ್ಕೆ ಇಟ್ಕೊಂಡ್ಬಿಟ್ಟಿದ್ದಾರೆ ದುಡ್ಡು. ಯಾಕಂದರೆ ಅದರಿಂದ ಅವರಿಗೆ ದಕ್ಷತೆ ಬರುತ್ತೆ. ಆಮೇಲೆ ಇಲ್ಲ ಇವ್ರು ತೆಗೆದಾಕ್ಬೋದು, 5 ಸೆಕ್ರೆಟರಿ ಬದಲು 1 ಸೆಕ್ರೆಟರಿ ಇಟ್ಕೊಳ್ಳೋಣ, 5 ಕೆಲಸದವ್ರನ್ನ ಇಟ್ಕೊಳ್ಳೋಣ, 1 ಕೆಲಸ ಇಟ್ಕೊಳ್ಳೋಣ ಅಂತ ಆ ಫೇಸ್ನಲ್ಲಿ ಇದ್ದೀವಿ ನಾವೀಗ. ಕೆಳಗೆ ಇಳಿತಾ ಇದೆ. ಬಟ್ ಇವ್ರಿಗೆಲ್ಲ ಅವರು AI ಕಲ್ತ್ಕೊಂಡ ತಕ್ಷಣ ಇವ್ರು ಯಾರು ಕೆಲಸ ಕಳ್ಕೊಂಡಿದ್ದಾರೆ ಇವ್ರಿಗೆಲ್ಲ ಕೆಲಸ ಸಿಕ್ಬಿಡುತ್ತೆ, ತಿರ್ಗಾ ಬೇರೆ ಬೇರೆ ಕೆಲಸಗಳು ಸಿಕ್ಕುತ್ತೆ. ಸೊ ಆತಂಕ ಏನು ಪಡಿಬೇಡದು. ಇಲ್ಲಿಗೆ ಜಾಬ್ ಆಪರ್ಚುನಿಟಿ ಇದ್ದೇ ಇರುತ್ತೆ, ಒಂದಿಲ್ಲ ಒಂದು ರೀತಿಯಲ್ಲಿ ಜಾಬ್ ಆಪರ್ಚುನಿಟಿ ಸಿಕ್ಕುತ್ತೆ. ಸೊ ಈಗ ತಾತ್ಕಾಲಿಕವಾಗಿ ಅದು ವ್ಯಾಲಿನಲ್ಲಿದೆ, ಕಳ್ಕೊಳ್ಳೋ ಸ್ಥಿತಿನಲ್ಲಿದೆ. ಬಟ್ ಎಕ್ಸ್ಪರ್ಟ್ಸ್ ಏನು ಹೇಳ್ತಾರೆ, ವ್ಯಾಲಿ ಈಗ ಬರ್ತಾ ಇದೆ, ಬಟ್ ಮುಂದಕ್ಕೆ ಅದು ಇನ್ನೂ AI ಜಾಬ್ಸ್ ಎಲ್ಲ AI ಆಧಾರಿತ ಜಾಬ್ಸ್, ಕೆಲಸ ಉದ್ಯೋಗ ಇನ್ನೂ ಹೆಚ್ಚಾಗ್ತಾ ಇರುತ್ತೆ. ಹೆಚ್ಚಾಗಿ ನೀವು ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದು, ನಾನು ಇಷ್ಟೊತ್ತು ಹೇಳ್ತಾ ಇದ್ದಿದ್ದು AI ಆಧಾರಿತ ಕೆಲಸಗಳು ಸಿಗುತ್ತೆ, ಉದ್ಯೋಗ ಸಿಗುತ್ತೆ. ಸೊ ಈ ಆತಂಕ ಏನಂದರೆ, ಈಗ ನಾವು ಒಂದು ಅದೇ 3 ಟೈಮ್ ಪೀರಿಯಡ್ನಲ್ಲಿ ಇದೆಯಲ್ಲ, ಆ 3 ಟೈಮ್ ಪೀರಿಯಡ್ನಲ್ಲಿ ಕಾಯ್ಬೇಕಾ ಸರ್? ಆ 3 ಟೈಮ್ಗೆ ಬರಬೇಕು. ಬಂದಾಗ ಅದು ನಾವು ಇದು ಎಕ್ಸ್ಪರ್ಟ್ಸ್ನಲ್ಲಿ ಇದನ್ನ ಹೇಳ್ತಾರೆ. ಫಸ್ಟು ಸಂಶೋಧನೆ ನಡೆಯುತ್ತೆ,
ಆಮೇಲೆ ಎಲ್ಲ ಬಳಕೆ ಬಂದು ಭಾಳ ಪೀಕ್ಗೆ ಹೋಗುತ್ತೆ. ಅದು ಹೋದ ತಕ್ಷಣ ಅದು ಆ ಟೆಕ್ನಾಲಜಿ ಇದಾಗುತ್ತೆ, ಸೊ ಕೆಳಗೆ ಬರುತ್ತೆ. ಸೊ ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಮೊದಲೆಲ್ಲ ಫೋಟೋಗ್ರಾಫರ್ಸ್ ಎಲ್ಲ ಇದ್ದರು. ಆ ಫೋಟೋಗ್ರಾಫರ್ಸ್ ಎಲ್ಲ ಭಾಳ ಇದು ಫೋಟೋಗ್ರಾಫರ್ಗೆ ಭಾಳ ಮಹತ್ವ ಇತ್ತು. ದೆನ್ ಏನಾಯಿತು, ಫೋಟೋಗ್ರಾಫರ್ಸ್ ಎಲ್ಲ ಹೊರ್ಟೋದ್ರು, ಎಲ್ಲ ಕ್ಯಾಮ್ರಾ, ನಾವೆಲ್ಲ ಫೋಟೋಗ್ರಾಫರ್ಸ್ ಆಗೋಯ್ತು, ಫೋಟೋಗ್ರಾಫರ್ಸ್ ಇಲ್ಲ. ಸೊ ಈಗ ಫೋಟೋಗ್ರಾಫರ್ಸ್ ಏನಾಗಿದ್ದಾರೆ, ಅವರು ಬೇರೆ ಕೆಲಸದಲ್ಲಿ ಇದ್ದಾರೆ. ಏನೋ ಕೆಲಸ ಹೋಯ್ತಾ? ಇಲ್ಲ, ಕೆಲಸ ಇರುತ್ತೆ, ಬಟ್ ಅವರು ಬೇರೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಉದ್ಯೋಗ ಸಿಕ್ಕಿದೆ ಅವ್ರಿಗೆ. ಸೊ ವಿ ಶುಡ್ ನಾಟ್ ಸ್ಟಾಪ್ ಗ್ರೋತ್ ಆಫ್ ಟೆಕ್ನಾಲಜಿ. ಕೆಲಸ ಹೋಗ್ತಾ ಇದೆ ಅಂತ ಆ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ನಾವು ಇನ್ನೂ ಈ ಸಿವಿಲೈಸೇಷನ್ ಮುಂದುವರಿ. ಓಕೆ ಸರ್, ಈಗ KPSC ಆಗಿರ್ಬೋದು, UPSC ಆಗಿರ್ಬೋದು, SSC ಆಗಿರ್ಬೋದು, CET ಆಗಿರ್ಬೋದು, ನೀಟ್ ಆಗಿರ್ಬೋದು, ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವಂಥ ಎಷ್ಟೋ ವಿದ್ಯಾರ್ಥಿಗಳ ಅವರ ಸ್ವಂತ ಚಿಂತನ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರದೆ ಯಾವ ರೀತಿಯಾಗಿ AI ಕಾರ್ಯನಿರ್ವಹಿಸ್ಬೋದು ಅಂತ, ಅಂದರೆ ಯಾವ ರೀತಿ ಸಹಾಯ ಮಾಡ್ಬೋದು ಅಂತ? ಇದು ಭಾಳ ಒಂದು ಸೂಕ್ಷ್ಮವಾದ ಪ್ರಶ್ನೆ. ಯಾಕಂದರೆ ನಾವು ಹೇಳ್ತೀವಿ ಯೂಸ್ ಮಾಡಿಕೊಂಡು ನಾವು ಇನ್ನು ದಕ್ಷತೆ ಬರುತ್ತೆ, ಸಮಯ ಕಡಿಮೆ ಇರುತ್ತೆ ಅಂತ. ಇನ್ನೊಂದು ಕಡೆ ನಾವೆಲ್ಲ ಅದಕ್ಕೆ ಇಂದ ನಾವು ಕೆಲಸ ಕಳ್ಕೊಳ್ತೀವಪ್ಪ, ನಾವು ಪರೀಕ್ಷೆ ಪಾಸ್ ಆಗ್ತೀವಪ್ಪ ಅಂತ ಹೇಳಿದಾಗ ಜಸ್ಟ್ ಉಪಯೋಗಿಸ್ಕೊಂಡು ನಿಮ್ಮ ಎಕ್ಸಾಮಿನೇಷನ್ ಪಾಸ್ ಆಗೋಕ್ಕಾಗಲ್ಲ. ಯಾಕಂದರೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಏನು ಚಿಂತನೆ ಶಕ್ತಿ ಇದೆ ಅದೆಲ್ಲ ಕಳ್ಕೊಳ್ಕೂಡ್ದು. ಅದಕ್ಕೆ ಬಳಸಬೇಕು. ಒಳ್ಳೆ ಉತ್ತರಗಳು ಕೊಡುತ್ತೆ, ಕರೆಕ್ಟಾಗಿ ಉತ್ತರಗಳು ಕೊಡುತ್ತೆ. ಅದು ಯಾವ ಥರ ಉತ್ತರ ಕೊಡುತ್ತೆ ಅಂದರೆ ಸರಿಯಾದ ಉತ್ತರ ಕೊಡುತ್ತೆ. ನೀವು ಸುಮ್ಮನೆ ಪ್ರಶ್ನೆ ಕೇಳಿಬಿಟ್ಟು ಇದಕ್ಕೆ ಉತ್ತರ ಕೊಡಿ ಅಂತ ಹೇಳ್ಕೊಡ್ದು. ಉತ್ತರ ಕೊಡಿ ಅಂದರೆ ಅದು ಉತ್ತರ ಕೊಟ್ಬಿಡುತ್ತೆ. 50 ವಾಕ್ಯದಲ್ಲಿ ಉತ್ತರ ಕೊಡಿ ಅಂದರೆ ಅದು ಉತ್ತರ ಕೊಡುತ್ತೆ. ಅದರಿಂದ ನಿಮಗೆ ಏನು ಲಾಭ ಆಗಲ್ಲ, ನಿಮ್ಮ ಚಿಂತನೆ ಶಕ್ತಿ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಅಂದರೆ ನೀವು ಅದು ಸೋಕ್ರಟೀಸ್ ಇಂಟ್ರೋಗೇಟರ್ ಅಂತಾರೆ. ಸೋಕ್ರೇಟ್ಸ್ ವಾಸ್ ಎ ಗ್ರೇಟ್ ಫಿಲಾಸಫರ್. ಸೋಕ್ರಟೀಸ್, ಅರಿಸ್ಟೋಟಲ್, ಪ್ಲಾಟೋ, ಸೋಕ್ರಟೀಸ್ ಅವರೆಲ್ಲ ಅವರು ಏನನ್ನ ಕ್ವಶನ್ ಕೇಳಿದ್ರೆ ಇನ್ನು ಮರು ಪ್ರಶ್ನೆ ಇರುತ್ತೆ. ಪ್ರಶ್ನೆಗೆ ಪ್ರಶ್ನೆ ಅಂದರೆ ಯು ಶುಡ್ ಆ ಪ್ರಶ್ನೆ ಕೇಳೋದ್ನಲ್ಲಿ ನೀವು ಪರಿಣಿತರಾಗಿರ್ತೇವೆ ಒಂದು, ಮತ್ತು ನೇರವಾಗಿ ಉತ್ತರ ಕೇಳ್ಕೊಡ್ದು. ಅದನ್ನು ಯು ಶುಡ್ ನಾಟ್ ಆಸ್ಕ್ ಗಿವ್ ಮೀ ಈ ಪ್ರಶ್ನೆಗೆ ಉತ್ತರ ಕೊಡಿ, ಅದು ಕೊಟ್ಬಿಡುತ್ತೆ. ನೀನು ಅಷ್ಟೇ ಆ ಉತ್ತರ ಮಾತ್ರ ಗೊತ್ತಿದೆ. ಈಗ ಮಕ್ಕಳು ಡಿಗ್ರಿ ಕೋರ್ಸ್ನಲ್ಲಿ ಮಾಡ್ತೀವಿ, ನಿಮ್ಗೆ ಏನು ಗೊತ್ತಿದೆಯಪ್ಪ ಅಂದರೆ 5 ಪ್ರಶ್ನೆಗೆ 5 ಉತ್ತರ ಗೊತ್ತಿದೆ ಸರ್ ಎಕ್ಸಾಮಿನೇಷನ್ಗೆ ಅಂತ ಹೇಳ್ತಾರೆ. ಅದು ಬಿಟ್ಟು ಆ ಚೌಕಟ್ಟು ಬಿಟ್ಟು ಇನ್ನೆಲ್ಲೂ ಇಲ್ಲ ಅವರು. ಅದು ಬಿಟ್ಟು, ಯಾಕಂದರೆ ನಾವೆಲ್ಲ ಆಗ ಬುಕ್ಸ್ ಓದ್ತಾ ಇದ್ವಿ, ಬುಕ್ಸಿಂದ ಎಕ್ಸಸೈಸ್ ಇತ್ತು. ಆ ಎಕ್ಸಸೈಸ್ನ ನಾವು ಅಭ್ಯಾಸ ಮಾಡ್ತಾಯಿದ್ವಿ. ಆ ಎಕ್ಸಸೈಸ್ ಕ್ವಶನ್ನ ಸಾಲ್ವ್ ಮಾಡ್ತಾಯಿದ್ವಿ. ಆ ಎಕ್ಸಾಮ್ನಲ್ಲಿ ಅವ್ರು ಯಾವ ಥರ ಪ್ರಶ್ನೆ ಕೇಳಿದ್ರು ನಮ್ಮ ಬುದ್ಧಿಶಕ್ತಿ ಏನು ಉಪಯೋಗಿಸಿದ್ದೇವೆ ಆ ಬುದ್ಧಿಶಕ್ತಿ ಉಪಯೋಗಿಸಿ ನಾವು ಎಕ್ಸಾಮಿನೇಷನ್ ಬರೀತಾ ಇದ್ವಿ. ಈಗ ಆಗಿಲ್ಲ. ನೀವು ಒಂದು ಕ್ವಶನ್ ಬ್ಯಾಂಕ್ ಇದೆ, ಒಂದು ಆನ್ಸರ್ ಬ್ಯಾಂಕ್ ಇದೆ, ಒಂದು ಚಾಟ್ GPT ಇದೆ. ಸೊ ಪ್ರಶ್ನೆ ಕೇಳೋದು, ಆನ್ಸರ್ ಇದೆ, ಚಾಟ್ GPTನ ಕೇಳೋದು ಆ ಉತ್ತರ ಸರಿ ಇದಾ ಅಂತ. ಉತ್ತರ ಸರಿ ಇದೆ ಅಂತ ಕೇಳಿದ್ರೆ ಆಗಲ್ಲ. ನಾವು ಪುಸ್ತಕದಿಂದನೇ ಓದಿ ಅದು ಏನು ಆ ಜ್ಞಾನವನ್ನು ಸಂಪಾದನೆ ಮಾಡಿ, ಆ ಜ್ಞಾನ ಫಾರ್ ಎಕ್ಸಾಂಪಲ್ ಸಿಂಪಲ್, ನೀನು ಕ್ವಶನ್ ಕೇಳೋ ಬದಲು ಆನ್ಸರ್ ಬರೆದುಬಿಟ್ಟು ಅದಕ್ಕೆ ಫೀಡ್ ಮಾಡು. ಆನ್ಸರ್ ಬರೆದುಬಿಟ್ಟು ಫೀಡ್ ಮಾಡಿ ಇದು ಸರಿಯಾಗಿದೆಯಾ ಅಂತ ಹೇಳಿದಾಗ ಅದು ಇನ್ನೂ ಸ್ವಲ್ಪ ನಿನಗೆ ಇದು ಕೊಡುತ್ತೆ, ಎಕ್ಸಾಂಪಲ್ಸ್ ಕೊಡುತ್ತೆ. ನೀವು ಅದೇ ಪ್ರಾಂಪ್ಟ್ ಇಂಜಿನಿಯರ್, ಅದಕ್ಕೂ ನೀವು ಯು ಶುಡ್ ಬಿ ಎ ಗುಡ್ ಪ್ರಾಂಪ್ಟ್ ಇಂಜಿನಿಯರ್. ಪ್ರಾಂಪ್ಟ್ ಇಂಜಿನಿಯರ್ ಅಂತ ಹೇಳಲ್ಲ, ಪ್ರಾಂಪ್ಟ್ ಪರ್ಸನ್. ಇಂಜಿನಿಯರ್ ಅಂತ ಹೇಳಿದ್ರೆ ಇಂಜಿನಿಯರೇ ಕೊಡಬೇಕಂತ ಹೇಳಿಲ್ಲ. ಪ್ರಾಂಪ್ಟ್ ಕೊಡಬೇಕು. ಸಲಹೆ, ಸೂಚನೆ, ಕಂಟೆಂಟ್, ಎಕ್ಸಾಂಪಲು, ದೆನ್ ಅದಕ್ಕೆ ನಿಮಿತಿಗಳು, ಕನ್ಸ್ಟ್ರೈನ್ಸ್, ಇದನ್ನೆಲ್ಲ ಕೊಟ್ಟು ಪ್ಲಸ್ ನಿನ್ನ ಉತ್ತರ ಪುಸ್ತಕದಿಂದ ಏನು ಓದಿದ್ದೀರಾ ಆ ಉತ್ತರವನ್ನು ಆ ಜೊತೆಯಲ್ಲಿ ಅಪ್ಲೋಡ್ ಮಾಡಿದಾಗ ಅದು ಹೇಳುತ್ತೆ ಈ ಆನ್ಸರು ಸರಿ ಇಲ್ಲ, ಈ ಆನ್ಸರ್ಗೆ ಈ ಥರ ಬರೆದ್ರೆ ಸರಿ ಇದೆ. ಅಂದರೆ ನಿನ್ನ ಉತ್ತರ ಫಸ್ಟ್ ಕೊಡಬೇಕು. ನೀನು ಜಸ್ಟ್ ಡೈರೆಕ್ಟಾಗಿ ಅದು ಉತ್ತರ ಕೇಳಿದಾಗ ಅದು ಉಪಯೋಗ ಆಗಲ್ಲ. ನಿನ್ನ ಬುದ್ಧಿಶಕ್ತಿ ಕಡಿಮೆ ಆಗುತ್ತೆ, ನಿನ್ನ ಚಿಂತನೆ ಶಕ್ತಿ ಕಡಿಮೆ ಆಗುತ್ತೆ. ಸೊ ಅದು ಒಂದು. ಈಗ ಎರಡನೇ ಪ್ರಶ್ನೆ, ನೀವು ಒಂದು ಲಾಂಗ್ ಆನ್ಸರ್ಸ್ ಇರುತ್ತೆ, ಆ ಲಾಂಗ್ ಆನ್ಸರ್ಸ್ಗೆ ನೀನು ಆನ್ಸರ್ ಪ್ರಿಪೇರ್ ಮಾಡಿಬಿಡ್ಬೇಕು. ಪ್ರಿಪೇರ್ ಮಾಡಿ ದೆನ್ ಯು ಶುಡ್ ಫೀಡ್ ಇನ್ ಟು ದಟ್. ಇದು ಫೀಡ್ ಮಾಡಿದಾಗ ಅವಾಗ ಹೇಳುತ್ತೆ ಇದು ಎಕ್ಸಾಮಿನರ್ ಥರ ಹಿಂಗೆ ಇದು ಮಾಡು, ಯೋಚನೆ ಮಾಡು ಅಂತ ಅದಕ್ಕೆ ಕೇಳಬೇಕು. ನಾನು ಉತ್ತರ ಕೊಟ್ಟಿದ್ದೀನಿ, ಈ ಉತ್ತರದಲ್ಲಿ ಏನನ್ನ
ಕೊರತೆ ಇದಾ, ನ್ಯೂನತೆ ಇದಾ, ಆ ನ್ಯೂನತೆಗಳನ್ನು ನನಗೆ 1 2 3 ಇದು ನನಗೆ ಹೇಳ್ಕೊಡು ಅಂತ ಹೇಳು. ಅದು ಅವಾಗ ಹೇಳುತ್ತೆ ಇದೆಲ್ಲ ಕೊರತೆ ಇದೆ, ಇದನ್ನು ತುಂಬಿಸ್ಬೇಕು, ಇದು ಚೆನ್ನಾಗೇ ಇದೆ, ಅದು ಭಾಳ ಪೊಲೈಟು ಮೆಷಿನು, ಅದು ದಿಸ್ ಅ ವೆರಿ ಗುಡ್ ಥಿಂಗ್ ಬಟ್ ಅಂತ ಕೊಡುತ್ತೆ. ಈಸ್ ಎ ವೆರಿ ಗುಡ್ ಪರ್ಸನ್ ಬಟ್ ಅನ್ನು ಇದು ಇದೆ ಕೊರತೆ, ಇದು ಇದೆ ಕೊರತೆ, ಇದು ಇದೆ ಕೊರತೆ ಅಂತ 100 ಕೊರತೆ ಕೊಡುತ್ತೆ. ಅವಾಗೆ ನಿನಗೆ ಗಾಬರಿ ಆಗಿಬಿಡುತ್ತೆ. ನೋಡಪ್ಪ ನನ್ನ ಆನ್ಸರ್ಸ್ ಇಷ್ಟೇ, ಬಟ್ ನಿನಗೆ ಡೈರೆಕ್ಟಾಗಿ ಅದು ಪ್ರಶ್ನೆ ಕೇಳಿ 1,000 ವರ್ಡ್ಸ್ನಲ್ಲಿ ಉತ್ತರ ಕೊಡಿ ಅಂದರೆ ಕೊಟ್ಬಿಡುತ್ತೆ ಚೆನ್ನಾಗಿ. ನೀನು ಅದು ಓದ್ಬಿಟ್ಟು ಆ ಚೌಕಟ್ಟು ಮಾತಿನಲ್ಲಿ ಒಳ್ಳೆ 1000 ವರ್ಡ್ಸ್ ಗೊತ್ತಿರುತ್ತೆ, 1000 ವರ್ಡ್ಸ್ ಬಿಯಾಂಡ್ ಗೊತ್ತಿರಲ್ಲ. ಒಂದು ಮ್ಯಾಥಮೆಟಿಕಲ್ ಕ್ವಶನ್ ಕೇಳಿ, ಒಂದು ಮ್ಯಾಥಮೆಟಿಕಲ್ ಕ್ವಶನ್ ಕೇಳಿದಾಗ ಅದಕ್ಕೆ ಪ್ರಶ್ನೆ ಕೇಳಿಬಿಟ್ಟು ಉತ್ತರ ಕೇಳಿಬಿಡ್ಬೇಡಿ. ಉತ್ತರ ಗಿವ್ ಮೀ ಸ್ಟೆಪ್ಸ್, ಉತ್ತರ ಕೊಡಬೇಡ ನನಗೆ, ಏನೇನು ಸ್ಟೆಪ್ಪು, ಯಾವ್ಯಾವ ಸ್ಟೆಪ್ನಲ್ಲಿ ಯಾವ್ಯಾವುದು ನಾವು ಮರೆತು ಹೋಗ್ತೀವಿ ಆ ಸ್ಟೆಪ್ಸ್ನ ನನಗೆ ಹೇಳು. ನಮ್ಮ ಪ್ರಶ್ನೆ ಮೇಲೆ ಡಿಪೆಂಡ್, ಪ್ರಶ್ನೆ ಮೇಲೇ ಡಿಪೆಂಡು. ಸೊ ಇದು ನೀಟು UPSC KPSCಗೆ ಭಾಳ ಉತ್ತಮವಾದ ಒಂದು ಇದು ಟೂಲ್ ಐಟಮ್. ಯಾಕೆ ಗೊತ್ತಾ, ಅದನ್ನು ಬಳಸ್ಕೊಂಡೆ ಯು ಕ್ಯಾನ್ ಡೂ ಬೆಟರ್. ಬಟ್ ಎಲ್ಲ ಕಾಂಪಿಟೇಟರ್ಸ್ ಅದನ್ನು ಬಳಸ್ತಾರೆ, ಮುಂದಕ್ಕೆ ಹೋಗ್ತಾರೆ. ಬಟ್ ನಾನು ಹೇಳ್ತಾ ಇರೋ ಒಂದು ಕ್ವಶನ್ಗೆ ಆ ಥರ ಕೇಳಬೇಕು, ಪ್ರಶ್ನೆಗಳು ಯಾವ ಥರ ಕೇಳಬೇಕು, ಆಮೇಲೆ ಶಾರ್ಟ್ ಕ್ವಶನ್ಗೆ ಹೆಂಗೆ ಕೇಳಬೇಕು, ಲಾಂಗ್ ಕ್ವಶನ್ಗೆ ಈಗ UPSCನಲ್ಲಿ ಒಂದು 500 ವರ್ಡ್ ಪ್ರಶ್ನೆಗಳು ಇದೆ. 500 ವರ್ಡ್ಗೆ ನೀವು ಟೈಮ್ನಲ್ಲಿ 500 ವರ್ಡ್ ಎಷ್ಟು ಸಮಯದಲ್ಲಿ 20 ನಿಮಿಷದಲ್ಲಿ ಬರಿಬೇಕು. 500 ವರ್ಡ್ ಬರಿಬೇಕು. 500 ವರ್ಡ್ 20 ನಿಮಿಷದಲ್ಲಿ ಬರೆದು ಅದೇನು ಫೀಡ್ ಮಾಡಬೇಕು ನೀನು ಹೇಗೆ ಬೆಳೀತು. ಇದು ಏನು ಕೊರತೆ ಇದೆ ಹೇಳು. ಯಾಕಂದರೆ 20 ನಿಮಿಷ ಸಮಯ ಕೊಟ್ಟಾಗ ನಿನಗೆಲ್ಲ ಮರ್ತೋಗುತ್ತೆ, ಏನು ಬರಿಬೇಕು ಏನು ಬರಿಕೂಡ್ದು ಅಂತ. ಸೊ ಅದನ್ನು ಪರಿಣಿತಿ ಬರಬೇಕಂದ್ರೆ ಯು ಶುಡ್ ಇಂಟ್ರ್ಯಾಕ್ಟ್ ವಿತ್ ಆಸ್ ದೋ ದೇರ್ ಇಸ್ ಅನದರ್ ಮಾಸ್ಟರ್ ದೇರ್. ಆ ಚಾಟ್ ಬಾಟ್ನ ಗುರು ಥರ ಇಟ್ಕೊಂಡು, ಆ ಚಾಟ್ ಬಾಟ್ದರೆ ಸಂವಾದ ಇಟ್ಕೊಂಡು ಆ ಚಾಟ್ ಬಾಟ್ನ ಪ್ರಶ್ನೆಗಳು ಕೇಳ್ತಾ ಇದ್ರೆ ಅದು ಭಾಳ ಅನುಕೂಲ ಆಗುತ್ತೆ. ಒಂದು ಶಾರ್ಟ್ ಕ್ವಶನ್, ಒಂದು ಮ್ಯಾಥಮೆಟಿಕಲ್ ಕ್ವಶನ್, ಒಂದು ಲಾಂಗ್ ಕ್ವಶನ್, ಇನ್ನೊಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ನೀನು ಪ್ರಶ್ನೆ ಕೊಟ್ಬಿಟ್ಟು ಗಿವ್ ಮಿ ಕರೆಕ್ಟ್ ಆನ್ಸರ್ ಅಂದರೆ ಕರೆಕ್ಟ್ ಆನ್ಸರ್ ಕೊಟ್ಬಿಡುತ್ತೆ. ಅದಕ್ಕೆ ಹೇಳಬೇಕು ಈ 4 ಉತ್ತರದಲ್ಲಿ ಯಾಕೆ ಈ ಥರ ಕೊಟ್ಟಿದ್ದಾರೆ, ನನಗೆ ಯಾಕೆ ಕನ್ಫ್ಯೂಸ್ ಆಗುತ್ತೆ. ಒಂದೊಂದು ಉತ್ತರಕ್ಕೂ ಏನು ಎಕ್ಸ್ಪ್ಲನೇಷನ್ ಕೊಡಬೇಕು. ಈ ಎಕ್ಸ್ಪ್ಲನೇಷನ್ ಯಾಕೆ ಎಕ್ಸ್ಪ್ಲನೇಷನ್ ಕೊಟ್ಟು ಇದು ತಪ್ಪು, ಇದು ನೋಡು, ಇದು ಸ್ವಲ್ಪ ಹತ್ತಿರ ಇದೆ, ಉತ್ತರಕ್ಕೆ ಸ್ವಲ್ಪ ಹತ್ತಿರ ಇದೆ. 2 ಉತ್ತರಗಳು ಹತ್ರನೇ ಇರುತ್ತೆ, ಭಾಳ ಕ್ಲೋಸ್ ಆಗಿರುತ್ತೆ. 2 ಬೈ ಎಲಿಮಿನೇಷನ್ ಮಾಡಿಬಿಡ್ಬೋದು. ಇನ್ನು 2 ಉತ್ತರ ನಮ್ಮ ಸಮಯ ಒತ್ತಡದಲ್ಲಿ ಆ 2 ಉತ್ತರದಲ್ಲಿ A or B ಗೊತ್ತಾಗಲ್ಲ ನಮಗೆ. CD ಎಲಿಮಿನೇಟ್ ಮಾಡಿಬಿಟ್ಟಿರ್ತೀವಿ. ABನ ಇದು ಮಾಡಬೇಕಂದ್ರೆ ಸ್ವಲ್ಪ ಸಮಯ ಬೇಕು. ಅದಕ್ಕೆ ನೀವು ಸಾಕಷ್ಟು ಸಮಯ ಕೊಟ್ಟಿರಬೇಕು ಓದೋಕ್ಕೆ. ನೀವು ಸುಮ್ಮನೆ ಅಲ್ಲಿ ನೋಡಿದಾಗ AB 2 ಸರಿಯಾಗಿ ಕಾಣುತ್ತೆ. ಸೊ ಇದು ChatGPT ಯೂಸ್ ಮಾಡಿದಾಗ ಹೇಳುತ್ತೆ ಅದು, ನೋಡು ಈ ಥರ ಕನ್ಫ್ಯೂಸಿಂಗ್ ಬಟ್ ತಪ್ಪು ಇದು ಅದು ಇದು ಉತ್ತರ, ಇದು ಸರಿಯಾದ ಉತ್ತರ. ಬಟ್ ಅಂತರ ಭಾಳ ಸೂಕ್ಷ್ಮವಾಗಿದೆ, ಭಾಳ ಸ್ವಲ್ಪ ಅಂತರನೇ ಇರೋದು. ಬಟ್ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್, ದಿಸ್ ಈಸ್ ದ ಅಪ್ರಾಪ್ರಿಯೇಟ್ ಆನ್ಸರ್, ಅಪ್ರಾಕ್ಸಿಮೇಟ್ ಆನ್ಸರ್, ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ವಿಚ್ ಡು ಯು ವಾಂಟ್, ಅಪ್ರಾಕ್ಸಿಮೇಟ್ ಆನ್ಸರ್ ಆರ್ ದ ಕರೆಕ್ಟ್ ಆನ್ಸರ್? ನೀನು ಕೇಳಬೇಕಾಗಿರೋದು ಕರೆಕ್ಟ್ ಆನ್ಸರ್. ಯಾಕಂದರೆ ಬೈನರಿ ಇವ್ಯಾಲ್ಯೂಯೇಷನ್ ಅದು. ಬೈನರಿ ಇವ್ಯಾಲ್ಯೂಯೇಷನ್ನಲ್ಲಿ ಅದು ಕರೆಕ್ಟ್ ಆನ್ಸರ್ ಕೊಡಬೇಕು, ಅಪ್ರಾಕ್ಸಿಮೇಟ್ ಆನ್ಸರ್ ಇಸ್ ನಾಟ್ ದೇ. ಈ 4 ಥರ ಪ್ರಶ್ನೆಗಳಿಗೂ ಉತ್ತರ ಕೇಳೋದು ಅದು ಸರಿಯಾದ ಯಂತ್ರ ChatGPT. ಕ್ಲಾಡ್ ಇದೆ, ಈಗ ChatGPT ಇದೆ, ಮೈಥೋಸ್ ಬಂದಿದೆ, ಫೇಬಲ್ ಬಾಯ್ ಬಂದಿದೆ, ದೆನ್ ಜೆಮಿನೈ ಬಂದಿದೆ. ಇದೆಲ್ಲ ಭಾಳ ಅದ್ಭುತವಾಗಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತೆ. ಎಲ್ಲ ಸ್ಟೂಡೆಂಟ್ಸು ವೆದರ್ ಈಸ್ ನೀಟ್, SSC, UPSC, KPSC ಇವರೆಲ್ಲರೂ ಕ್ಯಾಟ್ ಎಕ್ಸಾಮ್ ಇವರೆಲ್ಲ AI ಯಂತ್ರಗಳನ್ನು ಬಳಸಬೇಕು, ಉತ್ತರಗಳನ್ನು ಪಡೀಬೇಕು, ಸರಿಯಾದ ಪ್ರಾಂಪ್ಟ್ ಕೊಡಬೇಕು, ಅದ್ರ ಜೊತೆ ಸಂವಾದ ನಡೆಸಬೇಕು. ಓಕೆ ಸರ್, ಇದಕ್ಕೆ ಮತ್ತೊಂದು ಅಟ್ಯಾಚ್ ಮಾಡೋ ಕ್ವಶನ್ ಅಂದರೆ ಈ ಸಿಂಗರ್ಸ್ ಆಗಿರ್ಬೋದು ಅಥವಾ ರೈಟರ್ಸ್ ಆಗಿರ್ಬೋದು ಅಥವಾ ಫ್ಯಾಷನ್ ಡಿಸೈನರ್ ಆಗಿರ್ಬೋದು, ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಡ್ಯಾನ್ಸರ್ಸ್ ಆಗಿರ್ಬೋದು, ಇಲ್ಲ ಪೇಂಟರ್ಸ್ ಆಗಿರ್ಬೋದು, ಇವುಗಳಿಗೆ AI ಯಾವ ರೀತಿ ಸಹಾಯ ಮಾಡುತ್ತೆ ಅಂತ. ಯಾಕಂದರೆ ಸರ್, ನಾವು ಬಾಯಲ್ಲಿ ಹಾಡಿದ್ರೆ ಸಿಂಗಿಂಗ್ ಕೇಳೋಕ್ಕೆ ಚಂದ, ಅದನ್ನು ನಾವು ಯಾವುದೋ ಒಂದು AI ಆಡುತ್ತೆ ಅಂದರೆ ಅದನ್ನು ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಪೇಂಟಿಂಗ್ ನಾವೇ ಬರಿತೀವಿ ಮಾಡ್ತೀವಿ ಅಂದರೆ ಅದು ನೋಡೋದಕ್ಕಷ್ಟೇ ಚಂದ. ಬಟ್ AI ಅನ್ನುವಂಥದ್ದು ಇದಕ್ಕೂ ಕೂಡ ಸವಾಲಾಕೋ ರೀತಿಯಲ್ಲಿ ಬರ್ತಾ ಇದೆ ಸರ್. ಎಲ್ಲೋ ಒಂದು ಕಡೆ ಈ ಸೃಜನಶೀಲತೆ ಅಂದರೆ ಮಾನವ ಸೃಜನಶೀಲತೆನ ಯಾವ ರೀತಿ ಬದಲಾಯಿಸುತ್ತೆ ಈ AI ಅಂತ? ಸೊ ಇದು ಬಹಳ ಒಂದು ಗಂಭೀರವಾದ ಪ್ರಶ್ನೆ. ಪೇಂಟರ್ಸ್ ಹೇಳ್ತಾರೆ ನಮ್ಮ ಜಾಬ್ ಕಳೆದೋಯ್ತು, ಮ್ಯೂಸಿಷಿಯನ್ ಹೇಳ್ತಾರೆ ಓ ನಮ್ಮ ಯಾರನ್ನು ಕೇಳೋರೇ ಇಲ್ಲ.
ದೆನ್ ಬರಹಗಾರರು ಹೇಳ್ತಾರೆ ಅದು ಚೆನ್ನಾಗಿ ಬರಿತಾ ಇದೆ, ನಾನು ಏನು ಬರೆಯೋಕ್ಕಾಗತ್ತೆಪ್ಪ. ಕಾದಂಬರಿಗಾರರು ಹೇಳ್ತಾರೆ ನಮ್ಮ ಕಾದಂಬರಿ ಬರೆಯೋಕೆ ಅದಕ್ಕಿಂತ ಅದ್ಭುತವಾಗಿ ಚೆನ್ನಾಗಿ ಬರಿತಾ ಇದೆ ಅದು ಕಾದಂಬರಿ ಅಂತ. ಈ ಥರ ಅವ್ರಿಗೆ ಒಂಥರ ಇದು ಏನಾಗಿದೆ, ಗಾಬರಿಯಿಂದ ಅವರು ಗಾಬರಿ, ಆತಂಕ. ಯಾಕಂದರೆ ಯಾರು ನಮ್ಮನ್ನು ಕೇಳೋರೇ ಇರೋಲ್ವಲ್ಲ ಮುಂದಕ್ಕೆ ಅಂತ. ಬಟ್ ನಾನು ಅನಿಸುತ್ತೆ ಇವ್ರನ್ನೆಲ್ಲ ಇನ್ನೂ ರೀಪ್ಲೇಸ್ ಮಾಡೋಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಒಂದು ನೃತ್ಯ ಮಾಡಬೇಕಂದ್ರೆ ರೋಬೋಟು ನೃತ್ಯ ಮಾಡುತ್ತೆ, ಬಟ್ ಅದು ಫಿಂಗರ್ಸ್ ನೋಡಪ್ಪ. ನಮ್ಮ ಭರತನಾಟ್ಯಂ ನೋಡಿದ್ರೆ ಅದು ಭರತನಾಟ್ಯಂ ಮಾಡೋಕ್ಕಾಗುತ್ತಾ? ಅದು ವೆಸ್ಟರ್ನ್ ಡ್ಯಾನ್ಸ್ ಮಾಡ್ಬೋದು. ನಮ್ಮ ಭಾರತೀಯ ನೃತ್ಯ ಅದು ಕೈಲಿ ಮಾಡೋಕ್ಕೆ ಇನ್ನೂ ಭಾಳ ಕಷ್ಟ ಇದೆ. ಯಾಕಂದರೆ ನಾವೆಲ್ಲ ಅದಕ್ಕೆ ಎಲೆಕ್ಟ್ರಿಕ್ ಇದು ಸಿಗ್ನಲ್ ಕೊಟ್ಟಿರೋದು. ಫ್ಲೆಕ್ಸಿಬಿಲಿಟಿ ಅದು ಮನುಷ್ಯನ ಥರನೇ ಇರುತ್ತೆ, ಆದರೆ ಮನುಷ್ಯನ ಇತಿಮಿತಿ ಅಂದರೆ ಆ ಮಾದರಿಗೆ ಆ ಲೆವೆಲ್ಗೆ ಅದು ಇನ್ನೂ ಬಂದಿಲ್ಲ. ಸೊ ರೋಬೋಟಿಕ್ ಡ್ಯಾನ್ಸರ್ ಚೆನ್ನಾಗಿರ್ಬೋದು, ಕಾಣುತ್ತೆ. ಫಸ್ಟ್ ಹೇಳಿದ್ರೆ ಅದು ಸ್ವಲ್ಪ ಚೇಂಜ್ ಆಗಿದೆ ಅಲ್ಲ, ಎಲ್ಲ ಬಂದು ಹೋಗಿ ನೋಡ್ತಾರೆ. ಎಲ್ಲರೂ ಈಗ ನಮ್ಮ ಎಲೆಕ್ಷನ್ನಲ್ಲೂ ಎಲ್ಲ ಯೂಸ್ ಮಾಡ್ತಾರೆ ರೋಬೋಟ್ಸು. ರೋಬೋಟ್ ಯೂಸ್ ಮಾಡಿ ಈಗ ಯಾರು ತಮಿಳ್ನಾಡಿನಲ್ಲಿ ರೋಬೋಟ್ನ ಕರ್ಕೊಂಡು ಹೋಗ್ತಾಯಿದ್ರು. ಆ ರೋಬೋಟ್ನ ಕರ್ಕೊಂಡು ಹೋದ ಅದು ಮೊದಲು ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ, ಬಟ್ ಅದು ಡ್ಯಾನ್ಸರ್ಸ್ ನಮ್ಮ ಮನುಷ್ಯನ ಏನು ಕಲ್ತಿದ್ದಾನೆ ಆ ಡ್ಯಾನ್ಸಿಂಗ್, ಆ ಕೋರಿಯೋಗ್ರಾಫಿ, ಇದು ಡ್ಯಾನ್ಸರ್ಸ್ ಅದನ್ನಲ್ಲೇ ವಿಶೇಷತನ ಇದೆ. ಅದನ್ನು ಇನ್ನೂ ಬದಲಾವಣೆ ಮಾಡೋಕ್ಕೆ ಸಾಧ್ಯವಿಲ್ಲ. ವಿ ಕ್ಯಾನ್ ಆ್ಯಡ್ AI ಕೊಡುತ್ತೆ. ಈ ಇದು ಮಾಡಿದ್ರೆ, ಈ ಸೀಕ್ವೆನ್ಸ್ ಮಾಡಿದ್ರೆ, ಈ ಬೆರಳು ಹಿಂಗೆ ಆಡಿದ್ರೆ ಚೆನ್ನಾಗಿರುತ್ತೆ. ಆ ಬೆರಳು ತೋರಿಸೋದ್ರಲ್ಲಿ ಚೆನ್ನಾಗಿರ್ಬೋದು. ಆಮೇಲೆ ಒಂದು ಒಂದೇ ಒಂದು ಸೀಕ್ವೆನ್ಸ್ ತೋರಿಸೋದ್ರಲ್ಲಿ ಚೆನ್ನಾಗಿರುತ್ತೆ, ಬಟ್ ಆ ಸೀಕ್ವೆನ್ಸ್ನ ಕಂಟಿನ್ಯೂಸ್ ಆಗಿ ಆಡೋಕ್ಕೆ ಅದು ಕೈಯಲ್ಲಿ ಸ್ವಲ್ಪ ಇನ್ನೂ ಅಷ್ಟು ಇದು ಪರಿಣಿತಿ ಬರಲಿಲ್ಲ ಅದಕ್ಕೆ. ಸೊ ಈ ಡ್ಯಾನ್ಸರ್ಸ್ಗೆ ಈ ಥರ ಮ್ಯೂಸಿಕ್ ಕಂಪೋಸರ್ಸ್ ಅದೇ ಒಳ್ಳೆ ಮ್ಯೂಸಿಕ್ ಇದೆ. ಮ್ಯೂಸಿಕ್ ಕಂಪೋಸಿಂಗ್ ಮಾಡ್ತಾ ಇದೆ, ನೀನೇ ಕಂಪೋಸ್. ಎವ್ರಿಬಡಿ ಇಸ್ ಎ ಮ್ಯೂಸಿಷಿಯನ್ ಈಗ. ಯಾಕಂದರೆ ಅವನು ಹಾಕಿದಾಗ ಫೀಡ್ ಮಾಡಿದಾಗ ಅದು ಕೊಡುತ್ತೆ. ಇಂಥದ್ದು ಮೊಸಾಟ್ ಮ್ಯೂಸಿಕ್ ಕೊಡಿ ಅಂದರೆ ಅದು ಕೊಡುತ್ತೆ. ಅದೇ ಥರದ್ದು ನನ್ನ ವಾಯ್ಸು ಧ್ವನಿಯಿಂದ ಆ ಸಿಂಗರ್ನ ಆಡಿಸು ಅಂದರೆ ಆಡುತ್ತೆ ಅದು. ಈಗ ಅವಾಗ ಏನಾಗುತ್ತೆ, ಈ ಆ್ಯಕ್ಚುಯಲ್ ಸಿಂಗರ್ಸ್, ಡ್ಯಾನ್ಸರ್ಸ್, ಇದು ಪೇಂಟರ್ಸ್ ಅವ್ರಿಗೆಲ್ಲ ಗಾಬರಿ ಆಗ್ತಾಯಿದೆ. ನನ್ನ ಪೇಂಟಿಂಗ್ ರೆಂಬ್ರೆನೆಂಟ್ ಅಂತ ಒಂದು ದೊಡ್ಡ ಪೇಂಟ್ ಆ ಕಾಲಕ್ಕೆ 16ನೇ ಶತಮಾನದಲ್ಲಿ ಒಂದು ದೊಡ್ಡ ಪೇಂಟರ್, ಅವನು ಪೇಂಟಿಂಗ್ಸ್ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫೀಡ್ ಮಾಡಿದಾಗ ಅದು ಒಂದು ಒಳ್ಳೆ ಪೇಂಟಿಂಗ್ ಚಿತ್ರವನ್ನು ಕೊಡ್ತು. ಆ ಚಿತ್ರ 432,000 ಪೌಂಡ್ಸ್ಗೆ ಮಾರಾಟ ಆಯಿತು. ಸೊ ಇವ್ರಿಗೆ ಏನೋ ಗಾಬರಿ ಆಗುತ್ತೆ. ಇನ್ನು ಪೇಂಟರ್ಸ್ಗೆಲ್ಲ ಏನು ಕೆಲಸ, ಅದು ಒಂದು ಮಾಡುತ್ತಲ್ಲ ಪೇಂಟಿಂಗ್ ಕೆಲಸ. ಪೇಂಟ್ ಕೊಡೋದು, ಆ ಕಲರು, ಸ್ಟ್ರೋಕು ಇದೆಲ್ಲ ಕೊಡ್ಬೋದು ಅದು. ಆದ್ರೂ ಆ ಕ್ಯಾನ್ವಸ್ ಮೇಲೆ ಏನು ಆ ಪೇಂಟಿಂಗ್ ಅವರ ಮನಸ್ಸು ಇದೆಯಲ್ಲ, ಇಮ್ಯಾಜಿನೇಷನ್ ಆಫ್ ದ ಪೇಂಟರ್ ಆರ್ ದ ಇಮ್ಯಾಜಿನೇಷನ್ ಆಫ್ ದ ಮ್ಯೂಸಿಷಿಯನ್ ಆರ್ ಇಮ್ಯಾಜಿನೇಷನ್ ಆಫ್ ಎ ಡ್ಯಾನ್ಸರ್, ಅದೆಲ್ಲ ಸೈನ್ಸ್ ಇದೆ. ಸೈನ್ಸ್ ಜೊತೆ ಇದು ಏನಿದೆ ಭಾವನಾತ್ಮಕ ಭಾವ ಇದೆ ಅಂತ, ಎಮೋಷನ್ಸ್. ಆ ಎಮೋಷನ್ಸ್ ಇನ್ನೂ ಬಂದಿಲ್ಲ, ಮುಂದಕ್ಕೆ ಆ ಎಮೋಷನ್ಸು ಬರುತ್ತೆ AI-ನಲ್ಲಿ. ಸೊ ಅವಾಗೆ ನಾವು ನೋಡಬೇಕು ನಾವು ಯಾವ ಥರ ಮಾರ್ಪಾಡು. ಕಾದಂಬರಿಗಾರ ಇರ್ಬೋದು, ಆರ್ ಯು ಮೈಟ್ ಬಿ ಎನ್ ಆಥರ್, ಕತೆ ಬರೆಯೋರು ಇರ್ಬೋದು, ನೃತ್ಯರು ಇರ್ಬೋದು, ಡ್ಯಾನ್ಸ್ ಪೇಂಟರ್ಸ್ ಇರ್ಬೋದು, ಮ್ಯೂಸಿಷಿಯನ್ಸ್ ಇರ್ಬೋದು. ಇವ್ರಿಗೆಲ್ಲ ಇನ್ನು ಸದ್ಯಕ್ಕೆ ಗಾಬರಿ ಆಗೋದು ಏನು ಬೇಕಾಗಿಲ್ಲ. ಇನ್ನು ಅವರು ದೇ ವಿಲ್ ಬಿ ರಿಲೆವೆಂಟ್ ಆ್ಯಂಡ್ ದೇ ವಿಲ್ ಬಿ ರಿಲೆವೆಂಟ್ ಫಾರ್ ಮೆನಿ ಮೋರ್ ಇಯರ್ಸ್. ಆಮೇಲೆ ಅಲ್ಲಿ ನೋಡೋಣ ಇನ್ನು 20 ವರ್ಷ ಆದಮೇಲೆ ಏನಾಗುತ್ತೆ ಅಂತ. ಈಗ ಸದ್ಯಕ್ಕೆ ಏನು ಗಾಬರಿ ಆಗೋ ಪರಿಸ್ಥಿತಿ ಇಲ್ಲ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಅದ್ರ ಜೊತೆಗೆ ಎಷ್ಟೋ ಜನಕ್ಕೆ AI ಬಗ್ಗೆ ಒಂದಷ್ಟು ಆತಂಕ ಇತ್ತು, ಅದೆಲ್ಲವನ್ನ ಕೂಡ ನಿವಾರಣೆ ಮಾಡಿದ್ರಿ. ಧನ್ಯವಾದಗಳು ಸರ್ ನಿಮಗೆ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ ಡಾಕ್ಟರ್ ವೇಣುಗೋಪಾಲ್ KR ಸರ್ ಅವರು ಈ AI ತಂತ್ರಜ್ಞಾನದ ಬಗ್ಗೆ ಕೃತಕ ಮತ್ತೆ ಬುದ್ಧಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆತಂಕಗೊಂಡಂಥವರಿಗೆ, ಹಾಗೆ AI ಬಂದ್ಬಿಡ್ತಪ್ಪ ಮುಂದೇನು ಅಂತ ಪ್ರಶ್ನೆ ಇರುವಂಥವರಿಗೆ, ವಿದ್ಯಾರ್ಥಿಗಳಿಗೆ ಮುಂದಿನ ಈ AI ಇಂದ ಯಾವೆಲ್ಲ ರೀತಿ ಪರಿಣಾಮ ಆಗಬಹುದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರು. ಇದೆಲ್ಲವೂ ಕೂಡ ನಿಮಗೆ ಉಪಯೋಗ ಆಗುತ್ತೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.